Yes, ma'am. You can start program, madam. Yes, ma'am. ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಈಗಾಗಲೇ 337 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು 338ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಕಾರಣೀಕರ್ತ ಆಗ್ತಾ ಇದ್ದೇವೆ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ, ಸಾಹಿತ್ಯಾಸಕ್ತರಿಗೆ, ಸಾಹಿತ್ಯ ಪ್ರೇಮಿಗಳಿಗೆ ಆತ್ಮೀಯವಾಗಿ ಮೊದಲು ನಾವು ಸ್ವಾಗತವನ್ನ ಕೋರ್ತೇವೆ. ಧಾರವಾಡ ಕಟ್ಟೆ ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ಸ್ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿ ಈಗಾಗಲೇ 15 ನಾಟಕಗಳ ಮೇಲೆ ಉಪನ್ಯಾಸಗಳನ್ನ ಪೂರ್ಣಗೊಳಿಸಿ ಇವತ್ತು 16ನೇ ಒಂದು ನಾಟಕದ ಮೇಲೆ ಕಾಮಿಡಿ ಆಫ್ ಎರರ್ಸ್ ಮೇಲೆ ಇವತ್ತು ಪ್ರೊಫೆಸರ್ ನಾಗರತ್ನ ಪರಾಂಡೆ ಮ್ಯಾಮ್ ಅವರು ಪ್ರಾಧ್ಯಾಪಕರು, ಇಂಗ್ಲಿಷ್ ಸ್ನಾತಕೋತ್ತರ ಅಧ್ಯಯನ ವಿಭಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಇವರು ನಮ್ಮ ಕಾರ್ಯಕ್ರಮದಲ್ಲಿ ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಎರರ್ಸ್ ನಾಟಕದ ಕುರಿತು ಇವತ್ತು ಮಾತನಾಡಲಿದ್ದಾರೆ. ಮೇಡಮ್ ಅವ್ರಿಗೆ ನಾನು ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಹಾಗೆ ಬಳಗದವರ ಪರವಾಗಿ ಆತ್ಮೀಯ ಒಂದು ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಮ್ಯಾಮ್. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗುನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ 15ನೇ ಒಂದು ಉಪನ್ಯಾಸದಲ್ಲಿ ನಾವು ನಾಗರತ್ನ ಪರಾಂಡೆ ಮ್ಯಾಮ್ಗೆ ನೀವು 2-3 ನಾಟಕಗಳ ಮೇಲಾದ್ರೂ ಯಾಕಂದ್ರೆ 37 ನಾಟಕಗಳ ಮೇಲೆ ಈ ಉಪನ್ಯಾಸ ಜರುಗಲಿದೆ. ಶೇಕ್ಸ್ಪಿಯರ್ನ 37 ಅಷ್ಟು ನಾಟಕಗಳ ಮೇಲೆ ಬಹುಶಃ ಕನ್ನಡದಲ್ಲಿ ಇಂಥದೊಂದು ಸೀರೀಸ್ ಆಫ್ ಉಪನ್ಯಾಸ ನಡೀತಿರೋದು ಇದೇ ಮೊದಲು. ಹಾಗಾಗಿ ಅವ್ರಿಗೆ ನಾವು 2-3 ನಾಟಕಗಳ ಮೇಲೆ ಮಾತಾಡ್ಬೇಕು ಅಂತ ಕೇಳ್ಕೊಂಡಾಗ ಅವರು 2 ನಾಟಕಗಳ ಮೇಲೆ ಮಾತನಾಡಕ್ಕೆ ಒಪ್ಕೊಂಡು ಕಳೆದ ಬಾರಿ ಆಸ್ ಯು ಲೈಕ್ ಇಟ್ ನಾಟಕದ ಮೇಲೆ ತಮ್ಮ ಉಪನ್ಯಾಸವನ್ನ ಮಂಡನೆ ಮಾಡಿದ್ರು. ಬಹಳ ಪ್ರಬುದ್ಧರು, ಅದರಿಂದ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಒಂದು ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತವ್ರು, ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಸಾಹಿತ್ಯದಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿ ತಮ್ಮ ಸಂಶೋಧನೆಯಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಬಹಳ ಗಂಭೀರ ಅಧ್ಯಯನ ಮಾಡುವಂತ ಪ್ರಾಧ್ಯಾಪಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಮಿಡಿ ಆಫ್ ಎರರ್ಸ್ ನಾಟಕದ ಕುರಿತು ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಮೊದಲಿಗೆ ಮೇಡಮ್ ಅವರು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ತದನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ಏದಾದ್ರು ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ತಾವು ಅದನ್ನ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ. ನಂತರದಲ್ಲಿ ಅದನ್ನ ಚರ್ಚೆಗೆ ಎತ್ಕೊಳ್ತೇವೆ. ಇಷ್ಟು ಮಾತುಗಳೊಂದಿಗೆ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವರ ಮಾತುಗಳಿಗಾಗಿ ಬಿಟ್ಕೊಡ್ತಾ ಇದ್ದೇನೆ. ಮೇಡಮ್ ಪ್ಲೀಸ್ ತಮ್ಮ ಮಾತುಗಳು. ನಮಸ್ಕಾರ. ಮೊದಲನೇದಾಗಿ ಧಾರವಾಡ ಕಟ್ಟೆಯ ಈ ಒಂದು ಪ್ರಯತ್ನಕ್ಕೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರೊಫೆಸರ್ ಡೋಣೂರವರು, ವಿಜಯಲಕ್ಷ್ಮಿ ಬ್ರಾಂಡದವರು ಹಾಗೆ ಧಾರವಾಡ ಕಟ್ಟೆಯ ಬಳಗದವರು ಇಲ್ಲಿ ಇವತ್ತಿನ ಉಪನ್ಯಾಸವನ್ನು ಕೇಳಲಿಕ್ಕೆ ಈ ನಡೆದಿರುವಂಥ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಇವತ್ತಿನ ಉಪನ್ಯಾಸ ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಎರರ್ಸ್ ಎಂಬ ಹಾಸ್ಯ ನಾಟಕದ ಬಗ್ಗೆ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ನಾನು ಈ ಕನ್ನಡದ ಅನುಸಂಧಾನದ ಬಗ್ಗೆ ಹಿಂದಿನ ಒಂದು ಉಪನ್ಯಾಸದಲ್ಲಿ ಮಾತನಾಡಿದ್ದೆ. ಹಾಗಾಗಿ ಈಗ ಡೈರೆಕ್ಟ್ ಆಗಿ ನಾನು ಈ ನಾಟಕದ ಬಗ್ಗೆ ಇವತ್ತು ನನ್ನ ಉಪನ್ಯಾಸವನ್ನು ಪ್ರಾರಂಭಿಸ್ತೇನೆ. ಕಾಮಿಡಿ ಆಫ್ ಎರರ್ಸ್ ಇದು ಒಂದು ಶೇಕ್ಸ್ಪಿಯರ್ನ ಆರಂಭಿಕ ನಾಟಕ. ನಾನು ಆಸ್ ಯು ಲೈಕ್ ಇಟ್ ಹೇಳುವಾಗ ಅದೊಂದು ಪ್ರಬುದ್ಧ ನಾಟಕ ಅಂತ ಹೇಳಿದ್ದೆ. ಇದು ಆರಂಭಿಕ ನಾಟಕ. ಅದು ಮೊದಲೆಯ ಒಂದು ಅದರ ಪ್ರಯೋಗ. ಮೇಡಮ್ ವಾಯ್ಸ್ ಸರ್ದು ಮೇಡಮ್ ಅವರು ಚೆನ್ನಾಗಿ ಕೇಳಿಸುತ್ತೆ, ಬಟ್ ನಿಮ್ದೇನೋ ಎಲ್ಲೋ ಸ್ವಲ್ಪ ಎಕೋ ಆದಂಗೆ ಆಗುತ್ತೆ ಮೇಡಮ್. ಮೋಸ್ಟ್ಲಿ ನನ್ ಫಾಲ್ಟ್ ಇರ್ಬೇಕೋ ಗೊತ್ತಿಲ್ಲ, ಬೇರೆಯವ್ರು ಕೇಳಿ ನೋಡಿ. ಎಕೋ ಆಗ್ತಾ ಇದೆಯಾ? ಸ್ವಲ್ಪ ನಮ್ಮದು ಲ್ಯಾಪ್ಟಾಪ್ ಕ್ಯಾಮರಾ ಗ್ಲಿಚ್ ಇದೆ, ಬಟ್ ಅದರ್ವೈಸ್ ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಮ್ಯಾಮ್ ಫ್ಯಾನ್ ಏನಾದ್ರು ಆನ್ ಮಾಡ್ಕೊಂಡಿದ್ರೆ ಅದನ್ನ ಬ್ಯಾಕ್ ಗ್ರೌಂಡ್ ಇಂದ ಸ್ವಲ್ಪ ಫ್ಯಾನ್ ಅದೇನೋ ಸೌಂಡ್ ಕೇಳಿಸ್ತಾನೆ ಫೀಲ್ ಆಗ್ತಾ ಇತ್ತು. ಫ್ಯಾನ್ ಇದೆ, ಬಟ್ ಇಕೋ ಆಗ್ತಾ ಇದೆ.
ಇಕೋ ಏನಿಲ್ಲ ಮ್ಯಾಮ್, ಬಟ್ ಫ್ಯಾನ್ ಸೌಂಡ್ ಅದು. ಮೇಡಮ್ ನಿಮ್ಮ ಮಾತು ತುಂಬಾ ಸ್ಪಷ್ಟವಾಗಿ ಕೇಳಿಸುತ್ತೆ, ಬಟ್ ಮೇಡಮ್ ಅವ್ರದ್ದು ಪ್ರೊಫೆಸರ್ ಮೇಡಮ್ ಅವ್ರದ್ದು ಅಷ್ಟು ನನಗೆ ಮೋಸ್ಟ್ಲಿ ನಂದೇ ಪ್ರಾಬ್ಲಮ್ ಇರ್ಬೇಕಂತ, ಬೇರೆ ಕೇಳಿ ನಿಮ್ಗೆ ಗೊತ್ತಿಲ್ಲ. ಮ್ಯಾಮ್ ಮಾತಾಡಿ ಮ್ಯಾಮ್. ಕೇಳಿ ಮೇಡಮ್, ಇನ್ನೊಂದು ಸರಿ ಅಂದ್ರೆ ಮಾತನಾಡ್ತಾರೆ ಸರಿ ಕೇಳಿಸ್ತಾ ಇದೆಯಾ, ಇಲ್ಲ ಅಂದ್ರೆ ಮೊಬೈಲ್ ಇಂದ ಜಾಯ್ನ್ ಆಗ್ತೀನಿ. ಹಾ ಮ್ಯಾಮ್, ಯಾಕಂದ್ರೆ ಅದು ಸ್ವಲ್ಪ ಅದು ಅಂದ್ರೆ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ತುಂಬಾ ಫೀಲ್ ಆಗ್ತಾ ಇತ್ತು ನಮ್ಗೆ. ಹೌದಾ? ಹಾ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇವಾಗ ಈಗ ಪರವಾಗಿಲ್ಲ ಮ್ಯಾಮ್. ಫ್ಯಾನ್ ಆಫ್ ಮಾಡಿದೆ ಈಗ. ಹಾ ಮ್ಯಾಮ್, ಫ್ಯಾನ್ ಆಫ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಅಲ್ಲ ಮಾಡಿದೆ ನಾನು. ಹಾ ಮಾತಾಡಿ ಮ್ಯಾಮ್ ಪ್ಲೀಸ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸಿ. ಇಫ್ ಯು ಡೋಂಟ್ ಮೈಂಡ್ ಮೊಬೈಲ್ ಕನೆಕ್ಟ್ ಮಾಡ್ಕೊಂತೀರಾ ಮೇಡಮ್? ಇಫ್ ಯು ಡೋಂಟ್ ಮೈಂಡ್ ಮೈ ರಿಕ್ವೆಸ್ಟ್. ಓಕೆ ಸರ್. ಲಾಸ್ಟ್ ಟೈಮ್ ನಾನು ಮೊಬೈಲಿಂದ ಜಾಯ್ನ್ ಆಗಿದ್ದೆ, ಕೆಲವರು ಹೇಳಿದ್ರು ಅದು ಸರಿ ಆಗಿಲ್ಲ, ವಾಯ್ಸ್ ಕಟ್ ಆಗ್ತಾ ಇತ್ತು ಅಂತ. ಹಾಗಾಗಿ ಇವತ್ತು ಲ್ಯಾಪ್ಟಾಪ್ ಇಂದ ಜಾಯ್ನ್ ಆಗ್ತಾ ಇದ್ದೀನಿ. ಮೊಬೈಲ್ ಜಾಯ್ನ್ ಆಗಲ್ಲ. ಹಾ ಮ್ಯಾಮ್, ಆಗಿ ಅದು ಕ್ಲಿಯರ್ ಇತ್ತು ಲಾಸ್ಟ್ ಟೈಮ್, ಇದ್ರಕಿನ್ನ ವಾಯ್ಸ್ ಕ್ಲಿಯರ್ ಇತ್ತು. ಹೌದಾ? ಸರಿ. ಎಸ್ ಮ್ಯಾಮ್, ಎಸ್ ನಾನು ಲಾಗೌಟ್ ಆಗಿ ರಿಪೇರ್ ಮಾಡಿ. ಎಸ್ ಮ್ಯಾಮ್, ಎಸ್ ಮ್ಯಾಮ್ ಪ್ಲೀಸ್. ಎಸ್. ಈಗ ನನ್ನ ಮಾತುಗಳು ಸರಿಯಾಗಿ ಕೇಳಿಸ್ತಾ ಇದೆಯಾ? ಎಸ್, ಎಕ್ಸಲೆಂಟ್ ಮೇಡಮ್, ಕರೆಕ್ಟ್ ಆಗಿದೆ ಮೇಡಮ್. ಥ್ಯಾಂಕ್ ಯು. ಇವತ್ತು ನಾನು ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಎರರ್ಸ್ ಎಂಬ ಹಾಸ್ಯ ನಾಟಕದ ಬಗ್ಗೆ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇದು ನಾನು ಈಗಾಗಲೇ ಹೇಳಿದ ಹಾಗೆ ಶೇಕ್ಸ್ಪಿಯರ್ನ ಆರಂಭಿಕ ನಾಟಕಗಳಲ್ಲಿ ಒಂದು. ಇದನ್ನ ಸುಮಾರು 1590ರಿಂದ 94ರ ಮಧ್ಯದಲ್ಲಿ ಬರೆದಿರಬಹುದು ಅಂತ ಊಹಿಸಲಾಗಿದೆ. ಇದ್ರ ಮೊದಲೇ ಪ್ರಯೋಗ 1594ರಲ್ಲಿ ನಡೀತಂತ ನಮ್ಗೆ ತಿಳಿದು ಬರ್ತದೆ. ಇದೊಂದು ಪ್ರಹಸನ, ಫಾರ್ಸ್ ಅಂತ ಏನ್ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ, ಅಂತಹ ಹಾಸ್ಯ ನಾಟಕ. ಇಂಗ್ಲಿಷ್ ನಲ್ಲಿ ಒಂದು ಸ್ಲಾಪ್ಸ್ಟಿಕ್ ಹ್ಯೂಮರ್ ಅಂತ ಅಂದ್ರೆ ಒಂದು ಕಟ್ಟಿಗೆಯ ಒಂದು ಸ್ಟಿಕ್ ಅನ್ನ ಉಪಯೋಗಿಸಿ ಫಿಸಿಕಲ್ ಹ್ಯೂಮರ್ ಅಂತ ಕೂಡ ಹೇಳ್ತೇವೆ ನಾವು. ಅಂತಹ ಒಂದು ಹಾಸ್ಯ ನಾಟಕ ಇದು. ಇಲ್ಲಿ ಈ ಒಂದು ನಾಟಕ ಯುಫೆಸಸ್ ಅನ್ನುವಂತಹ ಒಂದು ಊರಿನಲ್ಲಿ ನಡೀತದೆ. ಆ ಊರಿನ ಒಂದೇ ದಿವಸದಲ್ಲಿ ನಡೆಯುವಂತಹ ನಾಟಕ. ಸೊ ನಾವು ಏನು ಯೂನಿಟಿ ಆಫ್ ಆಕ್ಷನ್, ಯೂನಿಟಿ ಆಫ್ ಟೈಮ್ ಮತ್ತು ಯೂನಿಟಿ ಆಫ್ ಪ್ಲೇಸ್ ಅಂತ ಏನು 3 ಯೂನಿಟೀಸ್ ಬಗ್ಗೆ ಮಾತನಾಡ್ತೇವೆ ಗ್ರೀಕ್ ಸಾಹಿತ್ಯದ, ಆ ಒಂದು 3 ಯೂನಿಟೀಸ್ ಅನ್ನ ಶೇಕ್ಸ್ಪಿಯರ್ ಇಲ್ಲಿ ಫಾಲೋ ಮಾಡಿದ್ದನ್ನ ನಾವು ಈ ನಾಟಕದಲ್ಲಿ ನೋಡಬಹುದು. ಶೇಕ್ಸ್ಪಿಯರ್ನ 2 ನಾಟಕಗಳಲ್ಲಿ, ಒಂದು ಟೆಂಪೆಸ್ಟ್ ಮತ್ತು ಇದು ಕಾಮಿಡಿ ಆಫ್ ಎರರ್ಸ್ ನಲ್ಲಿ ಈ 3 ಯೂನಿಟೀಸ್ ಅನ್ನ ಫಾಲೋ ಮಾಡಿದ್ದನ್ನ ನಾವು ನೋಡಬಹುದು. ಇಲ್ಲಿ ನಾವು ಮುಖ್ಯವಾಗಿ ಇದೊಂದು ಮಿಸ್ಟೇಕನ್ ಐಡೆಂಟಿಟೀಸ್ ಅಂತ, ಅದರಿಂದ ಉದ್ಭವ ಆಗುವಂತಹ ಒಂದು ಹಾಸ್ಯದಿಂದ ಕೂಡಿರುವಂತಹ ಒಂದು ನಾಟಕ. ಇಲ್ಲಿ ನಾಟಕ ನಾನು ಈಗಾಗಲೇ ಹೇಳಿದ ಹಾಗೆ ಈ ನಾಟಕ ಎಫೆಸಸ್ ಅನ್ನುವಂತಹ ಒಂದು ಊರಿನಲ್ಲಿ ನಡೀತದೆ. ಮೊದಲೇ ಅಂಕದಲ್ಲಿ ನಾಟಕ ಪ್ರಾರಂಭ ಆದಾಗ ಹಲೋ ಮೇಡಮ್, ಯಾರ ಡಿಸ್ಟರ್ಬ್ ಮಾಡ್ತೀಯ? ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿಪ್ಪ. ಈ ನಾಟಕ ಪ್ರಾರಂಭ ಆಗೋದು ಎಫಿಸಸ್ ಅನ್ನುವಂಥ ಒಂದು ಊರಿನಲ್ಲಿ, ಪಟ್ಟಣದಲ್ಲಿ. ಇದರ ಒಂದು ಡ್ಯೂಕ್
ಅಥವಾ ರಾಜ ಅಂತ ಹೇಳಿದ್ರೆ ಸೋಲಿನಸ್ ಅನ್ನುವಂತ ರಾಜ. ಅವನ ಆಸ್ಥಾನದಲ್ಲಿ ಒಬ್ಬ ವರ್ತಕ, ಏಜಿಯನ್ ಅನ್ನುವಂಥ ಒಬ್ಬ ವರ್ತಕನ ಬಗ್ಗೆ ಟ್ರಯಲ್ ನಡೀತಾ ಇದೆ. ಅವನು ಮಾಡಿರುವಂತಹ ಒಂದು ತಪ್ಪೇನು ಅಂತ ಅಂದ್ರೆ, ಈ ವರ್ತಕ ಸಿರಾಕ್ಯೂಸ್ ಅನ್ನುವಂಥ ಒಂದು ಊರಿನಿಂದ ಬಂದವನು. ಈ ಸಿರಾಕ್ಯೂಸ್ ಅನ್ನುವಂಥ ಊರು ಮತ್ತು ಎಫೆಸಸ್ ಅನ್ನುವಂಥ ಊರಿನ ಮಧ್ಯೆ ಮುಂಚೆಯಿಂದಲೂ ವೈರತ್ವ ಇರೋದ್ರಿಂದ ಈ ಎಫೆಸಸ್ ಅನ್ನುವಂತಹ ಊರಿನಲ್ಲಿ ಒಂದು ಕಾನೂನನ್ನ ಮಾಡಿರ್ತಾರೆ. ಆ ಊರಿನಿಂದ ಯಾವುದೇ ವರ್ತಕ ಬಂದ್ರೂ ಸಹಿತ ಅವನು 1,000 ಮಾರ್ಕ್ ಅನ್ನ ದಂಡ ಕೊಡ್ಬೇಕು, ಇಲ್ಲ ಅಂತಂದ್ರೆ ಅವನ ತಲೆ ಕಡಿಲಾಗುವುದು ಅಂತ. ಈ ಏಜೆಂಟ್ ಬಂದಾಗ ಅವನಿಗೂ ಕೂಡ ರಾಜನ ಆಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರೆ. ಅವನಿಗೆ 1,000 ಮಾರ್ಕ್ಗಳನ್ನು ಕೊಡ್ಬೇಕು, ಇಲ್ಲ ಅಂತಂದ್ರೆ ಅವನ ತಲೆ ಕತ್ತರಿಸಲಾಗುವುದು, ಅವನು ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಂತ ಹೇಳಿದಾಗ ಅವನು ತನ್ನ ಹತ್ರ ಕೊಡೋಕೆ 1,000 ಮಾರ್ಕ್ ಇಲ್ಲ ಅನ್ನೋದನ್ನ ಹೇಳ್ತಾನೆ. ಹಾಗೆ ಒಂದು ಡೈಲಾಗ್ ಬರುತ್ತೆ, ಸೊ ನಾನು ಸತ್ರೆ ನನ್ನ ಎಲ್ಲಾ ಸಮಸ್ಯೆಗಳು, ನನ್ನ ಎಲ್ಲಾ ನೋವುಗಳು ಪರಿಹಾರ ಆಗತ್ತೆ ಅನ್ನುವಂತಹ ಒಂದು ಮಾತನ್ನ ಅವನು ಹೇಳಿದಾಗ ಆ ರಾಜನಿಗೆ, ಡ್ಯೂಕ್ನಿಗೆ ಕುತೂಹಲ ಮೂಡುತ್ತೆ. ಏನಿರಬಹುದು ಇವನು ಅನುಭವಿಸ್ತಾ ಇರುವಂತ ಒಂದು ನೋವು ಏನಿರಬಹುದು ಅಂತ. ಆಗ ಅವನು ಏನಾಯ್ತು ಅಂತ ಕೇಳಿದಾಗ ಈ ಏಜೆನ್ ಅನ್ನೋನು ತನ್ನ ಕಥೆಯನ್ನ ಪ್ರಾರಂಭ ಮಾಡ್ತಾನೆ. ಏನಾಯ್ತು, ತಾನೇ ಯಾಕೆ ತನ್ನ ಊರಾದ ಸಿರಾಕ್ಯೂಸ್ ಅನ್ನ ಬಿಟ್ಟು ಇಲ್ಲಿ ಬಂದಿದ್ದೇನೆ ಅಂತ ಅನ್ನೋದನ್ನ ಹೇಳೋಕೆ ಕತೆ ಪ್ರಾರಂಭ ಮಾಡ್ತಾನೆ. ಅವನು ತನ್ನ ಊರು ಸಿರಾಕ್ಯೂಸ್ ಅಂತ, ಅಲ್ಲಿ ತನ್ನ ಪತ್ನಿಯೊಂದಿಗೆ ವಾಸ ಮಾಡ್ತಿರ್ತಾನೆ. ಇವನು ಏಜಿಯನ್ ತನ್ನ ವ್ಯಾಪಾರದ ಮುಖಾಂತರ ತುಂಬಾ ಶ್ರೀಮಂತ ಆಗಿ ಪರಿವರ್ತನೆಗೊಳ್ತಾನೆ. ಅವನ ವ್ಯಾಪಾರ ಪಕ್ಕದ ಊರು, ಪಕ್ಕದ ನಗರ, ಅದು ಎಪಿಡೇಮಿಯಂ ಅನ್ನುವಂತಹ ನಗರದ ಮತ್ತೊಬ್ಬ ವರ್ತಕನ ಜೊತೆ ಅವನ ವ್ಯಾಪಾರ ಇರ್ತದೆ. ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಎಪಿಡೆಮಿಯಂ ಊರಿನಲ್ಲಿ ಏನು ವರ್ತಕ ಇರ್ತಾನೆ ಅವನು ಸತ್ತು ಹೋಗ್ತಾನೆ. ಅವನು ಸತ್ತು ಹೋದ್ಮೇಲೆ ಇವರಿಬ್ಬರ ವ್ಯಾಪಾರ ಕುಂಠಿತಗೊಳ್ತದೆ. ಅದು ಮೊದಲಿನ ತರ ನಡೆಯೋಕೆ ಆಗೋದಿಲ್ಲ. ಆವಾಗ ಇವನಿಗೆ, ಏಜಿಯನ್ಗೆ ಎಪಿಡಿಯಂ ಅನ್ನುವಂತಹ ಊರಿಗೆ ಹೋಗೋದು ಅನಿವಾರ್ಯ ಆಗ್ತದೆ. ಆವಾಗ ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಆ ಗರ್ಭಿಣಿ ಪತ್ನಿಯನ್ನ ಕರ್ಕೊಂಡು ಅವನು ಆ ಊರಿಗೆ ಹೋಗ್ತಾನೆ, ಎಪಿಡೆಮಿಯಂ ಅನ್ನುವಂತಹ ಊರಿಗೆ. ಆವಾಗ ಅವಳಲ್ಲಿ ಇಬ್ರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಅವರು ಐಡೆಂಟಿಕಲ್ ಟ್ವಿನ್ಸ್ ಆಗಿರ್ತಾರೆ. ಅಂದ್ರೆ ಇಬ್ರು ಒಂದೇ ತರ ಇರ್ತಾರೆ. ಒಬ್ರೊಬ್ರು ಅಂದ್ರೆ ಬೇರೆಯವ್ರಿಗೆ ಗುರುತು, ಇವನ್ ತಂದೆ ತಾಯಿಗಳಿಗೂ ಗುರುತು ಹಿಡಿಯುವಷ್ಟು ಕಷ್ಟ ಆಗುವಷ್ಟು ಸಿಮಿಲಾರಿಟಿ ಅವರಿಬ್ಬರ ಮಧ್ಯ ಇರ್ತದೆ. ಅದೇ ಸಮಯದಲ್ಲಿ ಏನಾಗ್ತದೆ, ಇವರು ಯಾವಾಗ ಎಪಿಡೆಮಿಯಂ ಊರಿನಲ್ಲಿ ಒಂದು ಇನ್ ಅಂದ್ರೆ ಒಂದು ಹೋಟೆಲ್ ನಲ್ಲಿ ತಂಗಿರ್ತಾರೆ, ಅದೇ ಇನ್ನಲ್ಲಿ ಇನ್ನೊಬ್ಬ ಬಡ ಮಹಿಳೆ ಇಬ್ಬರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಅವರು ಕೂಡ ಐಡೆಂಟಿಕಲ್ ಟ್ವಿನ್ಸ್ ಇರ್ತಾರೆ, ಒಬ್ರು ಒಂದೇ ತರ ಇರ್ತಾರೆ. ಆವಾಗ ಈ ಏಜಿಯನ್ ಏನ್ ಮಾಡ್ತಾನೆ, ಆ ಬಡ ಮಹಿಳೆ ಜನ್ಮ ನೀಡಿದಾಗ ಅವರು ಆ ಮಕ್ಕಳ ತಂದೆ ತಾಯಿ ಆ ಮಕ್ಕಳನ್ನ ಮಾರೋಕೆ ಮಾರಕ್ ನಿಂತಾಗ ಇವನು ಆ ಮಕ್ಕಳನ್ನ ತೆಗೆದುಕೊಳ್ತಾನೆ. ತನ್ನ ಮಕ್ಕಳಿಗೆ ಅವರಿಬ್ರು ಆಳಾಗಿ ಇರಬಹುದು, ಜೀತದ ಆಳಾಗಿ. ಅವರನ್ನ ಇಲ್ಲಿ ನಾವು ಬಾಂಡ್ ಮೆನ್ ಅಂತ ಕರೆದಿರೋದು. ಸರ್ಫ್ಡಮ್ ಅಂತ ಏನು ಒಂದು ಯುರೋಪ್ ನಲ್ಲಿ ಊಳಿಗೆ ಮಾನ್ಯ ಪದ್ಧತಿ ಇತ್ತು, ಫ್ಯೂಡಲ್ ಸಿಸ್ಟಮ್, ಅದು ಇಲ್ಲಿ ಕಂಡು ಬರ್ತದೆ. ಆ ಇಬ್ರು ಅವಳಿ ಮಕ್ಕಳನ್ನ, ಬಡ ಅವಳಿ ಮಕ್ಕಳನ್ನ ಇವನು ಪರ್ಚೇಸ್ ಮಾಡ್ತಾನೆ. ಹಾಗೆಯೇ ಅಲ್ಲಿರುವಾಗ ತನ್ನ ಕೆಲಸವನ್ನ ಮುಗಿಸಿ ವಾಪಸ್ ಎಫೆಸಸ್ ಊರಿಗೆ ಬರ್ಬೇಕು ಅಂತ ಹೇಳಿ ಗಂಡ ಹೆಂಡತಿ ಅಂದ್ರೆ ಏಜಿಯನ್ ಮತ್ತೆ ಅವನ ಹೆಂಡತಿ ಎಮಿಲಿಯಾ, ಈ 4 ಮಕ್ಕಳು, ತಮ್ಮ 2 ಮಕ್ಕಳು ಮತ್ತೆ ತಾವೇನು ಪರ್ಚೇಸ್ ಮಾಡಿರ್ತಾರೆ ಆ 2 ಅವಳಿ ಮಕ್ಕಳನ್ನ ಕರ್ಕೊಂಡು ವಾಪಸ್ ಈ ಎಫೆಸಸ್ ಊರಿಗೆ ಬರ್ತಿರ್ತಾರೆ. ಆವಾಗ ಅವರು ಪ್ರಯಾಣ ಮಾಡ್ತಾ ಇರುವಂತ ಹಡಗು ಒಂದು ಬಿರುಗಾಳಿಗೆ ಸಿಗತ್ತೆ. ಆ ಬಿರುಗಾಳಿಗೆ ಸಿಕ್ಕು ಅದು ತನ್ನ ಮುಳುಗೋ ಸ್ಥಿತಿಯಲ್ಲಿದ್ದಾಗ ಅದರ ಸೇಲರ್ಸ್ ಏನಿರ್ತಾರೆ, ಆ ನಾವಿಕರು ಏನಿರ್ತಾರೆ, ಅದನ್ನ ಬಿಟ್ಟು ಅವರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಇವರಿಬ್ರು ಗಂಡ ಹೆಂಡತಿ ಒಂದು ಮಗು, ತಮ್ಮ ಒಂದು ಮಗು ಮತ್ತೆ ಆ ಒಂದು
ತಾವು ಏನು ಕೊಂಡ್ಕೊಂಡಿರ್ತಾರೆ ಆ ಒಂದ್ ಮಗು, ಗಂಡ ತಂದೊಂದ್ ಮಗು ಮತ್ತೆ ಕೊಂಡ್ಕೊಂಡಿದ್ದೊಂದ್ ಮಗು, ಮತ್ತೆ ಹೆಂಡತಿ ತಂದೊಂದ್ ಮಗು ಕೊಂಡ್ಕೊಂಡಿದ್ದೊಂದ್ ಮಗುವನ್ನ ಕಟ್ಕೊಂಡು ಇಬ್ರು ಅಲ್ಲಿ ಶಿಪ್ ನಲ್ಲಿರುವಂತಹ ಒಂದು ಮಾಸ್ಟ್ ಅಂತ ಏನ್ ಹೇಳ್ತಾರೆ, ಒಂದು ಕಂಬ ಏನಿರ್ತದೆ ಆ ಕಂಬಕ್ಕೆ ಕಟ್ಕೊಳ್ತಾರೆ. ಕಟ್ಕೊಂಡು ಆ ಶಿಪ್ ಏನ್ ತೇಲ್ತಾ ಇರ್ತದೆ ಆ ಶಿಪ್ಪಿನ ಜೊತೆಗೇನೆ ಸ್ವಲ್ಪ ಸಮಯ ತೇಲ್ತಾರೆ. ಆ ಸಮುದ್ರ ಯಾವಾಗ ಶಾಂತ ಆಗೋ ತನಕನು ಹಾಗೆ ತೇಲ್ತಾರೆ. ಆವಾಗ ಅವರ ಎದುರಿಗೆನೆ ಎರಡು ಬೇರೆ ಶಿಪ್ಗಳು ಬರ್ತಾ ಇರೋದು ಕಾಣುತ್ತೆ. ಒಂದು ಶಿಪ್ ಅದು ಕೊರಿಂತ್ ಅನ್ನುವಂತಹ ಒಂದು ಪ್ಲೇಸ್ ನಿಂದ ಬರ್ತಿದೆ, ಮತ್ತೊಂದು ಶಿಪ್ ಅದು ಎಪಿಡರಸ್ ಅನ್ನುವಂತಹ ಒಂದು ಊರಿನಿಂದ ಬರ್ತಿರ್ತದೆ. ಆವಾಗ ಆ ಯಾವ್ದಾದ್ರೂ ಒಂದು ಶಿಪ್ ಹಡಗು ತಮಗೆ ಸಹಾಯ ಮಾಡ್ತದೆ ಅಂತ ಇವರಿಬ್ರು ಅನ್ಕೊಂತಿರ್ತಾರೆ. ಆವಾಗ ಇವ್ರೇನು ಆ ಕಂಬಕ್ಕೆ ಕಟ್ಕೊಂಡು ತಾವು ಪ್ರಯಾಣ ಮಾಡ್ತಿರುವಂತಹ ಒಂದು ಹಡಗು ಏನಿರುತ್ತೆ ಅದು ಒಂದು ಬಂಡೆಗಲ್ಲಿಗೆ ಬಡದು 2 ತುಂಡಾಗ್ಬಿಡ್ತದೆ. ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಅಂದ್ರೆ ತಾಯಿ 2 ಮಕ್ಕಳ ಜೊತೆಗೆ ತಂದೆ 2 ಮಕ್ಕಳ ಜೊತೆಗೆ ಬೇರೆ ಬೇರೆ ಆಗ್ಬಿಡ್ತಾರೆ. ಹಾಗೆ ಆದಾಗ ಈ 2 ಶಿಪ್ಗಳು ಎದುರಿಗೆ ಬರ್ತಿರ್ತವೆ. ಒಂದು ಕೊರಿಂತ್ ನಿಂತ್ರ ಬರುವಂತ ಶಿಪ್, ಮತ್ತೊಂದು ಎಪಿಡೇರಿಯಸ್ ನಿಂತ್ರ ಬರುವಂತಹ ಒಂದು ಶಿಪ್ ಏನಿರ್ತದೆ. ಅವು ಈ ಇಬ್ಬರನ್ನು ರಕ್ಷಿಸ್ತವೆ. ಆದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ತಾವಿಬ್ರು ಬೇರೆ ಬೇರೆ ಆದ್ವಿ ಅನ್ನೋದು ಗೊತ್ತಾಗತ್ತೆ, ಆದ್ರೆ ಬೇರೆ ಬೇರೆ ಶಿಪ್ ನಲ್ಲಿ ತಮ್ಮನ್ನ ರಕ್ಷಣೆ ಮಾಡಲಾಗಿದೆ. ಅಂದ್ರೆ ಗಂಡನಿಗೆ ತನ್ನ ಹೆಂಡತಿ ಮತ್ತೆ ಇಬ್ರು ಆ ಮಕ್ಕಳು ಜೀವಂತ ಇದ್ದಾರೆ ಅನ್ನೋದು ಗೊತ್ತಿರುವುದಿಲ್ಲ. ತಾಯಿ ತನ್ನ ಮಕ್ಕಳ ಜೊತೆ ಇರ್ತಾಳೆ, ಆದ್ರೆ ಗಂಡ ಮತ್ತು ಇಬ್ರು ಮಕ್ಕಳು ಜೀವಂತ ಇದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗೆ ನಡೀತದೆ. ಇವನು ವಾಪಸ್ ಗಂಡ ಎಫಿಸಸ್ ಅನ್ನುವಂತಹ ಊರಿಗೆ ಆ 2 ಮಕ್ಕಳನ್ನು ಕರ್ಕೊಂಡು ಬರ್ತಾನೆ. ಒಂದು ತನ್ನ ಮಗ, ಮತ್ತೊಂದು ತಾನು ಕೊಂಡ್ಕೊಂಡಂತ ಆಳು ಮಗ. ಅವರನ್ನು ಕರ್ಕೊಂಡು ಬರ್ತಾನೆ. ಅವನಿಗೆ ಬೆಳೆಸ್ತಾರೆ ಇಬ್ರು ಮಕ್ಕಳನ್ನ. ಅವರು ವಯಸ್ಸಿಗೆ ಬರ್ತಾರೆ. ಆವಾಗ ಈ ಏನು ಮಗ ಇರ್ತಾನೆ ಅವನಿಗೆ ಡ್ರೋಮಿಯೋ ಅಂತ ಹೆಸರನ್ನ ಇಟ್ಟಿರ್ತಾರೆ. ಹಾಗೇನೆ ಆಂಟಿಫೋಲಸ್ ಅಂತ ಇಬ್ರು ಗಂಡು ಮಕ್ಕಳಿಗೂ ಒಂದೇ ಹೆಸರನ್ನ ಇಟ್ಟಿರ್ತಾರೆ. ಆಂಟಿಫೋಲಸ್ ಅಂತ ಇಬ್ರು ಹೆಸರು, ಆ 2 ಕೊಂಡುಕೊಂಡಂತಹ ಮಕ್ಕಳಿಗೆ ಹೆಸರು ಡ್ರೋಮಿಯೋ ಅಂತ ಇಟ್ಟಿರ್ತಾರೆ. ಸೊ ಇಲ್ಲಿ ನಮ್ಮ ಅಂದ್ರೆ ನಾಟಕಕಾರ ಶೇಕ್ಸ್ಪಿಯರ್ ಅವರ ಪ್ರೇಕ್ಷಕರಿಗೆ ಗೊತ್ತಾಗ್ಲಿ ಅಂತ ಈ ಏಜಿಯನ್ ಕರ್ಕೊಂಡು ಬಂದಿರುವಂತಹ ಮಕ್ಕಳನ್ನ ಏಜಿಯನ್ ಸಿರಾಕ್ಯೂಸ್ಗೆ ಕರ್ಕೊಂಡು ಬರ್ತಾನೆ. ಎಫಿಸಸ್ ಅಲ್ಲ, ಸಿರಾಕ್ಯೂಸ್ಗೆ ಕರ್ಕೊಂಡು ಬರ್ತಾನೆ. ಆ ಸಿರಾಕ್ಯೂಸ್ ನಲ್ಲಿ ಇರುವಂತಹ ಆಂಟಿಪುಲಸ್ ಆಫ್ ಸಿರಾಕ್ಯೂಸ್ ಅಂತ ಕರೀತಾರೆ. ಹಾಗೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಅಂತ. ಇನ್ನ ಆ ತಾಯಿ ಜೊತೆ ಹೋದಂತಹ ಮಕ್ಕಳು ಅವು ಎಫಿಸಸ್ ನಲ್ಲಿ ಹೋಗ್ತವೆ. ಹಾಗೆಯೇ ಅಲ್ಲಿ ಕೂಡ ಆ ತಾಯಿ ಮತ್ತೆ ಮಕ್ಕಳು ಬೇರೆ ಆಗ್ತಾರೆ. ಅವರು ಇಲ್ಲಿ ಒಬ್ಬ ಶ್ರೀಮಂತ ವರ್ತಕ ಆಗಿ ಇನ್ನೊಬ್ಬ ಆಂಟಿಪುಲಸ್ ಮತ್ತು ಇರ್ತಾನೆ, ಅವನ ಆಳ್ಮಗ ಆಗಿ ಡ್ರೋಮಿಯೋ ಇರ್ತಾನೆ. ಸೊ 2 ಸೆಟ್ ಇರ್ತಾರೆ ಇಲ್ಲಿ. ಒಬ್ನು ಆಂಟಿಪುಲಸ್ ಆಫ್ ಸಿರಾಕ್ಯೂಸ್, ಇನ್ನೊಬ್ಬನು ಆಂಟಿಪುಲಸ್ ಆಫ್ ಎಫಿಸಸ್, ಇನ್ನೊಬ್ಬನು ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಮತ್ತೆ ಡ್ರೋಮಿಯೋ ಆಫ್ ಎಫಿಸಸ್ ಅಂತ. ಇಲ್ಲಿ ತನ್ಗೇನು ಕಳೆದು ಹೋಗಿರ್ತಾನೆ ತಮ್ಮ, ಮತ್ತೆ ಅವನು ತನ್ನ ಆಳು ಮಗನ ತಮ್ಮನನ್ನ ಹುಡುಕ್ತಾ ಇವರು ಹೋಗ್ತಾರೆ. ಯಾರು? ಆಂಟಿಪುಲಸ್ ಆಫ್ ಸಿರಾಕ್ಯೂಸ್ ಮತ್ತೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್. ಅವ್ರು ಹೋದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಏಜಿಯನ್ ಕೂಡ ಅವರನ್ನು ಹುಡುಕೊಂಡು ಹೋಗ್ತಾನೆ. ಅವನು ಕೂಡ ಅದೇ ಊರಿಗೆ ಬರ್ತಾನೆ, ಎಫಿಸಸ್ ಅಂತ. ಇಲ್ಲಿ ನಾಟಕ ಪ್ರಾರಂಭ ಆಗ್ತದೆ ಎಫಿಸಸ್ ನಲ್ಲಿ. ಅದೇ ಊರಿಗೆ ಆಂಟಿಪುಲಸ್ ಆಫ್ ಸಿರಾಕ್ಯೂಸ್ ಮತ್ತೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಮೊದಲೇ ಬಂದಿರ್ತಾರೆ. ಅವರ ಹಿಂದೆಯೇ ಏಜಿಯನ್ ಬರ್ತಾರೆ. ಆದ್ರೆ ಏಜಿಯನ್ ಬಂದಿರೋದು ಇವರಿಬ್ರಿಗೆ ಗೊತ್ತಿರೋದಿಲ್ಲ. ಇವರಿಬ್ರು ಅಲ್ಲಿ ಇರೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಈ ಒಂದು ನಾಟಕದ ಏನು ಗೊಂದಲಗಳು ಪ್ರಾರಂಭ ಆಗ್ತವೆ ಇದರಿಂದ ಪ್ರಾರಂಭ ಆಗ್ತದೆ. ಏಜಿಯನ್ ಅಲ್ಲಿ ಬಂದಾಗ ಅವನು ಸಿರಾಕ್ಯೂಸ್ ನಿಂತ್ರ ಬಂದಿದ್ದಾನೆ ಅಂತ ಅನ್ಕೊಂಡು ಅವನಿಗೆ ದಂಡ ವಿಧಿಸಿ ಅವನಿಗೇನು ಶಿಕ್ಷೆಯನ್ನು ಕೊಡೋಕೆ ಆ ಸೋಲಿನಸ್ ಡ್ಯೂಕ್ ಆಸ್ಥಾನದಲ್ಲಿ ಕರೆತಂದಿರ್ತಾರೆ. ಹೀಗೆ ತನ್ನ ಕಥೆಯನ್ನ ಆ ಸೋಲಿನಸ್ ಡ್ಯೂಕ್ ಮುಂದೆ ಹೇಳ್ತಾನೆ. ಅವನಿಗೆ ಇವನ ಕಥೆಯನ್ನು ಕೇಳಿ ಅವನು ತುಂಬಾ ಭಾವುಕ ಆಗ್ತಾನೆ. ಆದ್ರೂ ಕೂಡ ತನ್ನ ರಾಜ್ಯದ ಏನು ಒಂದು
ಕಾನೂನು ಇದೆ, ಅದನ್ನ ಉಲ್ಲಂಘಿಸೋಕೆ ಆಗೋದಿಲ್ಲ ಅಂತ ಹೇಳಿ ನಿನಗೆ 1 ದಿನ ಟೈಮ್ ಅನ್ನು ನಾನು ಕೊಡಬಲ್ಲೆ, 1 ದಿನದಲ್ಲಿ ನೀನು 1,000 ಮಾರ್ಕ್ ಅನ್ನ ತಂದು ಕೊಟ್ರೆ ನಿನ್ನ ಜೀವ ಉಳಿತದೆ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಮಾರನೇ ದಿವಸ ನಿನ್ನ ತಲೆಯನ್ನ ಕಡಿಯಲಾಗುತ್ತದೆ ಅಂತ ಹೇಳ್ತಾನೆ. ಇವನಿಗೆ ಏಜನ್ ಗೊತ್ತಿರ್ತದೆ, ಅಂದ್ರೆ 1 ದಿವಸದಲ್ಲಿ ತನಗೆ 1,000 ಮಾರ್ಕ್ ಕೊಡುವಂತವ್ರು ಯಾರೂ ಈ ಸಿಟಿನಲ್ಲಿ ಇಲ್ಲ ಅಂತ ಹೇಳಿ, ಆದ್ರೂನು ಕೂಡ ಯಾರಾದ್ರೂ ಕೊಟ್ಟಾರೇನೋ ಅಂತ ಹುಡುಕ್ತಾ ಹೋಗ್ತಾನೆ. ಸೊ ಇದಿಷ್ಟು ಕತೆ ಮೊದಲನೇ ಅಂಕದಲ್ಲಿ ನಡೀತದೆ. ಇನ್ನು ಇಲ್ಲಿ ಅಂದ್ರೆ ಮೊದಲೇ ಅಂಕದ ಮೊದಲನೇ ಸೀನ್ ನಲ್ಲಿ ನಡೀತದೆ. ಹಾಗೆ ಮೊದಲೇ ಅಂಕದ 2ನೇ ಸೀನು, ಇಲ್ಲಿ ಏಜಿಯನ್ ಮಗ ಇರ್ತಾನಲ್ಲ, ಆಂಟಿಪೋಲಸ್ ಆಫ್ ಸಿರಾಕ್ಯೂಸ್ ಅಂತ ಏನ್ ಹೇಳ್ತೇವೆ, ಅವನು ಕೂಡ ಎಫೆಸಸ್ ನಲ್ಲಿನೇ ಇರ್ತಾನೆ ಅಂತ ಈಗ ಹೇಳಿದೆ ನಾನು. ಅವನು ಕೂಡ ಸಿರಾಕ್ಯೂಸ್ ನಿಂತ್ರ ಬಂದಿದ್ರು ಕೂಡ ಅವನಿಗೆ ಶಿಕ್ಷೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವನು ಎಫೆಸಸ್ ಬಂದ ಕೂಡಲೇನೆ ಅವನಿಗೆ ಮತ್ತೊಬ್ಬ ವರ್ತಕನ ಜೊತೆಗೆ ಗೆಳೆತನ ಆಗತ್ತೆ. ಅವನು ಇವನಿಗೆ ಹೇಳ್ಕೊಡ್ತಾನೆ, ನೀನು ಸಿರಾಕ್ಯೂಸ್ ನಿಂತ್ರ ಬಂದಿದೀಯಾ ಅಂತ ಹೇಳ್ಬೇಡ, ಬೇರೆ ಊರಿನಿಂದ ಬಂದಿದ್ದೀಯಾ ಅಂತ ಹೇಳು, ಇಲ್ಲ ಅಂದ್ರೆ ನಿನಗೆ ಇಲ್ಲಿ ಶಿಕ್ಷೆ ಆಗತ್ತೆ. ಯಾಕೆ ಅಂದ್ರೆ ಸಿರಾಕ್ಯೂಸ್ ಮತ್ತು ಎಫೆಸಸ್ 2 ಒಂದು ವೈರಿ ನಗರಗಳು, ಹಾಗಾಗಿ ನೀ ಆ ನಗರದ ಹೆಸರನ್ನ ಇಲ್ಲಿ ತೆಗಿಬೇಡ ಅಂತ ಹೇಳ್ತಾನೆ. ಸೊ ಅದನ್ನ ಇವನು ಫಾಲೋ ಮಾಡ್ತಾನೆ, ಆಂಟಿಪೋಲಸ್ ಆಫ್ ಸಿರಾಕ್ಯೂಸ್. ಹೀಗೆ ಅವರು ಒಂದು ಹೋಟೆಲ್ ಸೆಂಟಾರ್ ಅನ್ನುವಂತಹ ಒಂದು ಇನ್ ಅಂತ ಹೇಳ್ತೇನೆ, ಮಾರ್ಗ ಮಧ್ಯದಲ್ಲಿ ಇರುವಂತಹ ಒಂದು ಸಣ್ಣ ಹೋಟೆಲ್ಗೆ ಇನ್ ಅಂತ ಹೇಳ್ತೇವೆ, INN ಅಂತ. ಅವನು ತನ್ನ ಆಳನ್ನ ಕಳಿಸ್ತಾನೆ, ಯಾರು, ಡ್ರೋಮಿಯೋ ಆಫ್ ಸಿರಾಕಸ್ ಅಂತ ಅವನ ಜೊತೆ ಏನಿರ್ತಾನೆ, 1,000 ಮಾರ್ಕ್ ಅನ್ನ ಕೊಟ್ಟು ನೀ ಆ ಹೋಟೆಲ್ ನಲ್ಲಿ ಇಟ್ಟು ಮತ್ತೆ ನಮ್ಮ ಲಗೇಜ್ ಗಳನ್ನು ಕೂಡ ಅಲ್ಲಿ ಇಟ್ಟು ಬಾ ಅಂತ ಹೇಳ್ತಾನೆ. ಹೇಳಿ ಅವನನ್ನ ಅಲ್ಲಿ ಹೋಟೆಲಿಗೆ ಕಳಿಸ್ತಾನೆ. ಆವಾಗ ಇವನು ಆ ಊರಿನಲ್ಲಿ, ಎಫೆಸಸ್ ಊರಿನಲ್ಲಿ ಹಾಗೆ ಸ್ವಲ್ಪ ತಿರುಗಾಡೋಣ ಅಂತ ಬಂದಾಗ ಜನ ಅವನನ್ನಕ್ಕೆ ನೋಡಿ ನಮಸ್ಕರಿಸ್ತಾರೆ, ವಿಶ್ ಮಾಡ್ತಾರೆ. ಅವನ ಬಗ್ಗೆ ಇವನಿಗೆ ಆಶ್ಚರ್ಯ ಅನ್ಸುತ್ತೆ, ಯಾಕೆ ತಾನು ಈ ಊರಿಗೆ ಹೊಸಬ ಆಗಿದ್ರು ಗೊತ್ತಿರೋ ತರ, ಎಲ್ರಿಗೂ ಗೊತ್ತಿರೋ ತರ ತನ್ನನ್ನು ನೋಡಿ ಸ್ಮೈಲ್ ಮಾಡ್ತಾರೆ, ವಿಶ್ ಮಾಡ್ತಾರೆ, ಯಾಕೆ ಅಂತ ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಇನ್ನೊಂದ್ ಕಡೆ ಅದೇ ಊರಿನಲ್ಲಿನೇ ಇನ್ನೊಬ್ಬ ಆಂಟಿಪೋಲಸ್ ಅವನು ಇರ್ತಾನೆ. ಅವನು ಒಬ್ಬ ರಿಚ್ ಮರ್ಚೆಂಟ್ ಎಫೆಸಸ್ ನಲ್ಲಿ. ಅವನಿಗೆ ಒಬ್ಬಳು ಹೆಂಡತಿ ಇರ್ತಾಳೆ, ಏಟ್ರಿಯಾನಾ ಅಂತ ಹೇಳಿ. ಅವಳ ಹೆಂಡತಿಯ ತಂಗಿ ಒಬ್ಳು ಇನ್ನೊಂದು ಕ್ಯಾರೆಕ್ಟರ್ ಇಲ್ಲಿ, ಅವಳು ಲೂಸಿಯಾನಾ ಅಂತ ಅವಳ ಹೆಸರು. ಇಲ್ಲಿ ಈ ಅವನ ಹತ್ರ ಕೂಡ ಒಬ್ಬ ಆಳು ಮಗ ಇರ್ತಾನೆ, ಅವನ ಹೆಸರು ಕೂಡ ಡ್ರೋಮಿಯೋ ಆಗಿರ್ತದೆ. ಅವನಿಗೆ ಡ್ರೋಮಿಯೋ ಆಫ್ ಎಫೆಸಸ್. ಇಲ್ಲಿ ನಾವು ಒಂದು ಸೆಟ್ ಇದ್ದವರನ್ನ ಆಂಟಿಪೋಲಸ್ ಆಫ್ ಎಫೆಸಸ್ ಮತ್ತೆ ಡ್ರೋಮಿಯೋ ಆಫ್ ಎಫೆಸಸ್ ಅಂತ, ಇನ್ನೊಬ್ರು ಆಂಟಿಪೋಲಸ್ ಆಫ್ ಸಿರಾಕ್ಯೂಸ್ ಅಂತ ಮತ್ತೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಅಂತ ನಾಟಕದುದ್ದಕ್ಕೂ ಅವರನ್ನ ಕರೆದಿರೋದನ್ನ ನಾವು ನೋಡ್ತೇವೆ. ಈ ಏನು ಆಂಟಿಪೋಲಸ್ ಆಫ್ ಸಿರಾಕ್ಯೂಸ್ ಏನಿರ್ತಾನೆ, ಆ ಎಫೆಸಸ್ ನಲ್ಲಿ ರಸ್ತೆನಲ್ಲಿ ಅಡ್ಡಾಡ್ತಾ ಇರುವಾಗ ಆ ಇನ್ನೊಬ್ಬ ಏನು ಆಂಟಿಪೋಲಸ್ ಆಫ್ ಎಫೆಸಸ್ ನ ಆಳ ಮಗ ಏನಿರ್ತಾನೆ, ಡ್ರೋಮಿಯೋ ಆಫ್ ಎಫೆಸಸ್ ಏನಿರ್ತಾನೆ, ಅವನು ಇವನಿಗೆ ಮಾರ್ಗ ಮಧ್ಯದಲ್ಲಿ ಸಿಗ್ತಾನೆ. ಯಾರಿಗೆ? ಆಂಟಿಪೋಲಸ್ ಆಫ್ ಸಿರಾಕ್ಯೂಸ್ಗೆ. ಆವಾಗ ಅವನು ತನ್ನ ಯಜಮಾನ ಅಂತಾನೆ ಅವನನ್ನ ತಿಳ್ಕೊಂಡು ಯಜಮಾನನ ಹೆಂಡತಿ ಏಡ್ರಿಯಾನ ಡಿನ್ನರ್ ಸಲುವಾಗಿ ನಿಮ್ಗೆ ವೇಟ್ ಮಾಡ್ತಾ ಇದ್ದಾರೆ, ಮನೆಗೆ ಬನ್ನಿ ಅಂತ ಕರೀತಾನೆ. ಇಲ್ಲಿ ಎಲಿಜಬೆಥನ್ ಪ್ಯಾರಲನ್ಸ್ ಅಂದ್ರೆ ಅವತ್ತಿನ ಒಂದು ಭಾಷೆಯ ಪ್ರಕಾರ ಡಿನ್ನರ್ ಅಂದ್ರೆ ನಾವು ಏನು ಲಂಚ್ಗೆ ಡಿನ್ನರ್ ಅಂತ ಮೀನಿಂಗ್ ಇರೋದನ್ನ ನಾವಿಲ್ಲಿ ನೋಡಬಹುದು. ಸೊ ಆ ಒಂದು ಡಿನ್ನರ್ಗೆ ಕರೆದಾಗ ಇವನಿಗೆ ಆಶ್ಚರ್ಯ ಆಗತ್ತೆ ಆಂಟಿಪೋಲಸ್ ಆಫ್ ಸಿರಾಕ್ಯೂಸ್ಗೆ. ಸೊ ಎಲ್ಲಿ ಅವನಿಗೆ ಹೆಂಡತಿನೂ ಇಲ್ಲ, ಮತ್ತೆ ಅವನಿಗೆ ಡಿನ್ನರ್ ಕರೆಯೋರು ಯಾರು ಇಲ್ಲ ಅಂತ ಹೇಳಿದಾಗ ಅವರಿಬ್ಬರ ಮತ್ತೆ ವಾದ ನಡೀತದೆ. ಅವಾಗ ಈ ಡ್ರೋಮಿಯೋ ಎಂಥ ಅಸಭ್ಯವಾದ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ, ಯಾವುದೋ ಹೆಣ್ಮಗಳು ತನಗೆ ಡಿನ್ನರ್ಗೆ ವೇಟ್ ಮಾಡ್ತಾ ಇದ್ದಾಳೆ ಅಂತ ಕರೀತಾ ಇದ್ದಾನೆ ಅಂತ ಅನ್ಕೊಂಡು ಅವನನ್ನ ಬಡಿತಾನೆ. ಇವನು ಯಾರು? ಆಂಟಿಪೋಲಸ್ ಆಫ್ ಸಿರಾಕ್ಯೂಸ್. ಹೀಗೆ ಅಂದ್ರೆ ಅವನಿಗೆ ಆ ಡ್ರೋಮಿಯೋ ಬೇರೆಯವನು ಅಂತ ಗೊತ್ತಿರೋದಿಲ್ಲ. ತಾನು ಏನು ತನ್ನ ಆಳಮಗ ಡ್ರೋಮಿಯೋನನ್ನ 1,000 ಮಾರ್ಕ್ ಅನ್ನ ಹೋಟೆಲ್ ನಲ್ಲಿ ಇಟ್ಟು ಲಗೇಜ್ ಅನ್ನ ಇಟ್ಟು ಬರಕ್ ಕಳ್ಸಿರ್ತಾನೆ. ಅದು ಮಾಡೋದನ್ನು ಬಿಟ್ಟು ಇವ್ನು ನನಗೆ ಏಟ್ರಿಯಾನ ಡಿನ್ನರ್ಗೆ ವೇಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ ಅಂತ ಅನ್ಕೊಂಡು ಅವನ ಮೇಲೆ ಸಿಟ್ಟಿಗೆದ್ದು ಅವನನ್ನ ಇಲ್ಲಿ ಬಡಿಯೋದನ್ನ ನೋಡ್ತೇವೆ. ಹಾಗೆಯೇ ಅವನಿಗೆ
ಮೊದಲೇ ಇದನ್ನ ರೆಫರೆನ್ಸ್ ಬರೋದನ್ನ ನಾವು ಇಲ್ಲಿ ನೋಡ್ತೇವೆ. ಇದೆಂಥ ನಗರ ಇದು, ಇಲ್ಲಿ ಬಹುಶಃ ಎಲ್ರು ಮಾಟಗಾರರಿರ್ಬೇಕು, ಹಾಗಾಗಿ ನನ್ನ ಆಳ್ಮಗ ಡ್ರೋಮಿಯೋ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂತಾನವನು. ಸೊ ತನ್ನ ಲಗೇಜ್ ಏನಾಯ್ತು, ತಾನು ಕೊಟ್ಟಿರುವಂತಹ 1,000 ಮಾರ್ಕ್ ಏನಾದ್ವು ಅಂತ ನೋಡೋಣ ಅಂತ ಅವನು ಕೂಡ ಆ ಸೆಂಟಾರ್ ಹೋಟೆಲ್ ಕಡೆಗೆ ನಡೀತಾನೆ. ಸೊ ಇದಿಷ್ಟು ನಡೀತದೆ. ಇಲ್ಲಿ ಮತ್ತೊಂದು ಕಡೆ ಏನಾಗತ್ತೆ, ಮೊದಲೇ ಅಂಕದಲ್ಲಿನೇ ಇನ್ನೆರಡು ಪಾತ್ರಗಳನ್ನ ನಾವು ಇಂಟ್ರಡ್ಯೂಸ್ ಮಾಡಿರೋದನ್ನ ನೋಡ್ಬಹುದು. ನಾನು ಈಗಾಗ್ಲೇ ಹೇಳಿದ ಹಾಗೆ ಏಡ್ರಿಯಾನಾ ಮತ್ತು ಅವಳ ತಂಗಿ ಲೂಸಿಯಾನಾ ಅಂತ ಹೇಳಿ. ಈ ಏಡ್ರಿಯಾನಾ ಆಂಟಿಪುಲಸ್, ಇನ್ನೊಬ್ಬ ಆಂಟಿಪುಲಸ್ ಅದೇ ಊರಿನಲ್ಲಿ ಏನಿರ್ತಾನೆ ಅವನ ಹೆಂಡತಿ. ಈ ಲೂಸಿಯಾನಾ ಏಡ್ರಿಯಾನ ತಂಗಿ ಆಗತ್ತೆ. ಅವರು ಇಬ್ರು ಅಂದ್ರೆ ಆಂಟಿಪುಲಸ್ ಸಲುವಾಗಿ ಊಟಕ್ಕಾಗಿ ದಾರಿ ಕಾಯ್ತಿರ್ತಾರೆ. ಅವನನ್ನ ಕರ್ಕೊಂಡ್ ಬರೋಕೆ ತಮ್ಮ ಒಬ್ಬ ಈ ಬಾಂಡ್ ಮ್ಯಾನ್ ಇರ್ತಾನೆ, ಅಂದ್ರೆ ಆಳ್ ಮಗ ಏನಿರ್ತಾನೆ ಅವನನ್ನ ಕಳಿಸಿದ್ರು ಕೂಡ ಅವನು ಬರದೇ ಇರೋದನ್ನ ನೋಡಿ ಇವಳಿಗೆ ಗಂಡನ ಮೇಲೆ ಡೌಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ತನ್ನ ಗಂಡನಿಗೆ ಯಾವುದೋ ಅನೈತಿಕ ಸಂಬಂಧ ಇರಬಹುದು, ಅದಕ್ಕೆ ಅವನು ಹೀಗೆ ಮನೆ ಬಿಟ್ಟು ಹೊರಗಿರ್ತಾನೆ, ಮತ್ತು ಹೇಳಿ ಕಳಿಸಿದ್ರು ಕೂಡ ಮನೆಗೆ ಊಟಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ. ಆವಾಗ ಲೂಸಿಯಾನಾ ಮತ್ತು ಈ ಏಡ್ರಿಯಾನಾ ನಡುವೆ ಕಾನ್ವರ್ಸೇಷನ್ ನಡೀತದೆ. ಅವಳು ಲೂಸಿಯಾನಾ ಯಾಕೆ ನೀನ್ ಇಷ್ಟೊಂದು ಇನ್ಪೇಷಂಟ್ ಆಗ್ತೀಯಾ ಅಂತ ಕೇಳಿದಾಗ ಈ ಏಡ್ರಿಯಾನ ಹೇಳ್ತಾಳೆ, ನಿನಗಿನ್ನೂ ಮದ್ವೆ ಆಗಿಲ್ಲ, ಅದಕ್ಕೆ ಅದನ್ನ ನಿನಗೆ ಅರ್ಥ ಆಗಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾಳೆ. ಆ ಡ್ರೋಮಿಯೋ ಅಲ್ಲಿಂದ ವಾಪಸ್ ಬರ್ತಾನೆ. ವಾಪಸ್ ಅಂದ್ರೆ ಡ್ರೋಮಿಯೋ ಆಫ್ ಎಫಿಸಸ್ ವಾಪಸ್ ಬರ್ತಾನೆ. ಏಡ್ರಿಯಾನ ಗಂಡನ ಜೊತೆ ಇರುವಂತಹ ನಿಜವಾದ ಆಳ್ಮಗನೇ ವಾಪಸ್ ಬರ್ತಾನೆ ಇಲ್ಲಿ. ಆವಾಗ ಅವನು ಹೇಳ್ತಾನೆ, ತನ್ನ ಯಜಮಾನ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದ, ವರ್ತನೆ ಮಾಡ್ತಾ ಇದ್ದ. ಬರೀ ತನ್ನ ಹಣದ ಬಗ್ಗೆ, ಅದೇನು 100 ಮಾರ್ಕ್ಸ್ ಇತ್ತು, ಅದು ಗೋಲ್ಡ್ ಕಾಯಿನ್ಸ್, ಅಂದ್ರೆ ಬಂಗಾರದ ಬಗ್ಗೆನೆ, ತನ್ನ ಹಣದ ಬಗ್ಗೆನೆ ಮಾತನಾಡ್ತಾನೆ. ಸೊ ಹಾಗಾಗಿ ಅವನಿಗೆ ತಲೆ ಸರಿ ಇಲ್ಲ, ಯಾರು ಏನೋ ಮಾಟ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ ಅನ್ನುವಂತ ಮಾತನ್ನ ಇವನು ಕೂಡ ಆಡ್ತಾನೆ. ಯಾರು? ಡ್ರೋಮಿಯೋ ಆಫ್ ಎಫಿಸಸ್. ಸೊ ಇಲ್ಲಿಗೆ ಮೊದಲನೇ ಅಂಕ ಮುಗಿತದೆ. ಅಲ್ಲಿ 2ನೇ ಅಂಕದಲ್ಲಿ ಕೂಡ ಇದೇ ಆಂಟಿಫೋಲಸ್ ಏನಾಗ್ತಾನೆ, ವಾಪಸ್ ತನ್ನ ಇನ್ಗೆ ಅಂದ್ರೆ ತನ್ನ ಹಣ ಏನಾಯ್ತು ಅನ್ನೋದನ್ನ ನೋಡೋಕೆ ಆ ಒಂದು ಹೋಟೆಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ತಾನು ಕಳಿಸಿದ ತನ್ನ ಆಳು ಮಗ ಆ ಹಣವನ್ನ ಮತ್ತು ಆ ಲಗೇಜ್ ಅನ್ನ ಸುರಕ್ಷಿತವಾಗಿ ಅಲ್ಲಿ ತಲುಪಿಸುವುದರನ್ನ ನೋಡ್ತಾನೆ. ಅವನಿಗೆ ಕನ್ಫ್ಯೂಸ್ ಆಗತ್ತೆ, ಯಾಕೆ ಇವನು ಅಲ್ಲಿ ಹೋಗಿ ಅದನ್ನ ಇಟ್ರೂ ಕೂಡ ಹಣದ ಬಗ್ಗೆ ಗೊತ್ತಿಲ್ಲ ಅಂತಂದ, ಮತ್ತೆ ಊಟಕ್ಕೆ ಡಿನ್ನರ್ಗೆ ಕಾಯ್ತಾ ಇದ್ದಾಳೆ ಏಡ್ರಿಯಾನಾ ಅನ್ನೋ ಹೆಣ್ಮಗಳು ಅಂತ ಮಾತಾಡ್ದ ಅಂತ ಹೇಳಿ ಅವನಿಗೆ ಕನ್ಫ್ಯೂಸ್ ಅನ್ನಿಸ್ತದೆ. ಆವಾಗ ಅಂದ್ರೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಅವನ ಆಳು ಮಗನೇ ಅಲ್ಲಿ ಅವನಿಗೆ ಭೇಟಿ ಆಗ್ತಾನೆ. ಅವನನ್ನ ಇವನು ಕೇಳ್ತಾನೆ, ನೀನ್ ಯಾಕೆ ಹೀಗೆ ಮಾತಾಡಿದೆ, ಡಿನ್ನರ್ಗೆ ಕರೀತಾ ಹೋಗು ಅಂತ ಹೇಳಿದೆ ಅಂತೆಲ್ಲ ಅಂದಾಗ, ನಾನೇನು ನಿನಗ್ ಭೇಟಿನೇ ಆಗಿಲ್ಲ, ಮತ್ತೆ ನಾನು ಆತರ ಅಂದೇನೇ ಇಲ್ಲ ಅಂತ ಅವನು ಹೇಳೋದನ್ನ ಇಲ್ಲಿ ನೋಡ್ತಾನೆ. ಮತ್ತೆ ಇವನಿಗೆ ಅವನ ಬಗ್ಗೆ ಸಿಟ್ಟು ಬರ್ತದೆ, ಆಂಟಿಫೋಲಸ್ಗೆ ಆ ಡ್ರೋಮಿಯೋರ್ ಬಗ್ಗೆ ಸಿಟ್ಟು ಬರ್ತದೆ. ಅವನನ್ನ ಹೊಡೆಯೋಕೆ ನೋಡ್ತಾನೆ ಇವನು. ಆದ್ರೆ ಆ ಡ್ರೋಮಿಯೋ ಗೊತ್ತಿರ್ತದೆ ಈ ಆಂಟಿಫೋಲಸ್ ತನ್ನ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದಾನೆ, ಮತ್ತೆ ಅವನ ತನ್ನ ವಿಟ್ ಅಂತ ಏನ್ ಹೇಳ್ತೇವೆ ಪನ್ ವರ್ಡ್ ಪ್ಲೇ ಇಂದ ಅವನ ಮಾತನಾಡಿಸಿ ಅವನ ಮನಸ್ಸನ್ನ ಖುಷಿ ಪಡ್ತಾನೆ. ಸೊ ಇಬ್ರು ಕೂಡ ಆ ಬಾಲ್ಡ್ನೆಸ್ ಬಗ್ಗೆ ಜೋಕ್ ಮಾಡ್ತಾ ಆ ವಿಷಯವನ್ನ ಅಲ್ಲಿಗೆನೆ ಬಿಡ್ತಾರೆ. ಇಲ್ಲಿ ಮತ್ತೊಂದ್ ಕಡೆ ಏನಾಗತ್ತೆ, ಅವರಿಬ್ರು ಹಾಗೆ ಮಾತನಾಡುವಾಗ ಅಲ್ಲಿಗೆ ಆಡ್ರಿಯಾನ ಮತ್ತು ಲೂಸಿಯಾನ ಬರ್ತಾರೆ. ಅವರಿಬ್ರು ಇವನನ್ನ ಅಂದ್ರೆ ಆಂಟಿಪಲಸ್ ಆಫ್ ಸಿರಾಕ್ಯೂಸ್ ಏನಿರ್ತಾನೆ ಅವನನ್ನ ತನ್ನ ಪತಿ ಅಂತಾನೆ ಅವಳು ತಿಳ್ಕೊಳ್ತಾಳೆ. ಇಬ್ರು ಒಂದೇ ತರ ನೋಡೋಕೆ ಇರೋದ್ರಿಂದ ಸೊ ಅವನನ್ನ ತನ್ನ ಗಂಡನೇ ಅಂತ ತಿಳ್ಕೊಂಡು, ನಾನು ಡ್ರೋಮಿಯೋನ್ನ ಕಳಿಸಿದ್ರು ಕೂಡ ಮನೆಗೆ ಬರ್ಲಿಲ್ಲ, ಮತ್ತೆ ನೀನು ಈ ನನ್ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀಯಾ, ನಿನ್ನ ಇನ್ಫಿಡಿಲಿಟಿ ಬಗ್ಗೆ ನನಗೆ ಈಗ ಡೌಟ್ ಇಲ್ಲ ಅಂತ ಹೇಳಿ ಎಲ್ಲ ಅವನ ಬಗ್ಗೆ ಮಾತನಾಡ್ತಾಳೆ. ಸೊ ಆವಾಗ ಇವನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಯಾಕೆ ಈ ಊರಿನಲ್ಲಿ ಭೇಟಿಯಾದ ಅವರೆಲ್ಲ ವಿಚಿತ್ರವಾಗಿ ಮಾತನಾಡ್ತಾರೆ, ಏನೇನೋ ಮಾತಾಡ್ತಾರೆ, ಅಸಂಬದ್ಧವಾಗಿ ಮಾತನಾಡ್ತಾರೆ ಅಂತ ಅನ್ಸತ್ತೆ ಅವನಿಗೆ. ಆದ್ರೆ ಇವಳು ಅವನನ್ನ ಬಿಡೋದನ್ನೇ ಇಲ್ಲ. ಆಂಟಿಪಲಸ್ ಆಫ್ ಸಿರಾಕ್ಯೂಸ್ ಇರುತ್ತೆ, ಅಂದ್ರೆ ತನ್ನ ಗಂಡ ಅಲ್ಲ, ಅವನು ಮತ್ತೊಬ್ಬನ ಇರ್ತಾನೆ, ಅವಳಿಗೆ ಗೊತ್ತಾಗೋದಿಲ್ಲ. ಅವಳನ್ನ
ಅವಳು ಅವನನ್ನ ಎಳೆದ್ಕೊಂಡು ಮನೆಗೆ ಹೋಗೋಣ, ಊಟ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಅವನು ಆಂಟಿಪುಲಸ್ ಆಫ್ ಸಿರಾಕುಸ್ ಏನಿರ್ತಾನೆ ಅವನಿಗೆ ತುಂಬಾ ಕನ್ಫ್ಯೂಸ್ ಆಗತ್ತೆ. ಆದ್ರೂ ಕೂಡ ಏನ್ ನಡೀತಾ ಇದೆ ಅಂತ ಇದನ್ನ ತಿಳ್ಕೊಳ್ಳೋಣ ಅಥವಾ ಒಂಚೂರು ಇವ್ರ ಜೊತೆ ಆಟ ಆಡ್ದಂಗ್ ಮಾಡೋಣ ಅಂತ ಹೇಳಿ ಅವ್ರ ಜೊತೆಗೆ ಅವ್ರ ಏಡ್ರಿಯಾನನ್ ಮನೆಗೆ, ಅಂದ್ರೆ ಇನ್ನೊಬ್ಬ ಆಂಟಿಪುಲಸ್ ಆಫ್ ಎಫಿಸಸ್ ಏನಿರ್ತಾನೆ ಅವನ ಮನೆಗೆ ಈ ಸಿರಾಕ್ಯೂಸ್, ಆಂಟಿಪುಲಸ್ ಆಫ್ ಸಿರಾಕ್ಯೂಸ್ ಹೋಗ್ತಾನೆ. ಅವನ ಜೊತೆಗೆ ಡ್ರೋಮಿಯೋ ಕೂಡ ಹೋಗ್ತಾನೆ, ಡ್ರೋಮಿಯೋ ಆಫ್ ಸಿರಾಕ್ಯುಲಸ್ ಹೋಗ್ತಾನೆ. ಅಂದ್ರೆ ಮತ್ತೊಂದು ಸೆಟ್ ಏನಿರ್ತಾರೆ, ಆಂಟಿಕ್ಯುಲಸ್ ಮತ್ತು ಡ್ರೋಮಿಯೋ ಇರ್ತಾರೆ, ಅವ್ರು ಹೊರಗಡೆ ಇರ್ತಾರೆ. ಅವರ ಮನೆಗೆ ಇವರಿಬ್ರು ಹೋಗ್ತಾರೆ. ಅವರಿಬ್ರನ್ನು ಏಡ್ರಿಯಾನ ಮತ್ತು ಲೂಸಿಯಾನ ಕರ್ಕೊಂಡು ಹೋಗ್ತಾರೆ. ಸೊ ಇದಿಷ್ಟು 2ನೇ ಅಂಕದಲ್ಲಿ ನಡೀತದೆ. ಇನ್ನು 3ನೇ ಅಂಕದಲ್ಲಿ ಏನಾಗತ್ತೆ ಅಂತಂದ್ರೆ, ಯಾವಾಗ ಇವನು ಆಂಟಿಫುಲಸ್ ಇರ್ತಾನಲ್ಲ, ಅವನು ಅಲ್ಲಿ ಊಟ ಮಾಡ್ತಿರ್ತಾನೆ. ಆಂಟಿಫುಲಸ್ ಆಫ್ ಎಫಿಸಸ್ ಮನೇಲಿ ಊಟ ಮಾಡ್ತಿರ್ತಾನೆ. ಹೊರಗಡೆ ಆ ಗೇಟನ್ ಕಾಯ್ತಾ ಈ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಇರ್ತಾನೆ. ಆವಾಗ ತನ್ನ ಮನೆಗೆ ಆ ಆಂಟಿಫುಲಸ್ ಆಫ್ ಎಫಿಸಸ್ ಏನಿರ್ತಾನೆ ಅವನು ಬರ್ತಾನೆ. ಅವನು ಬಂದಾಗ ಅವನ ಜೊತೆಗೆ ಆಂಜೆಲೋ ಅನ್ನುವಂಥ ಒಬ್ಬ ಗೋಲ್ಡ್ ಸ್ಮಿತ್ ಇರ್ತಾನೆ, ಮತ್ತೆ ಇನ್ನೊಬ್ಬ ಮರ್ಚೆಂಟ್ ಇರ್ತಾನೆ, ವರ್ತಕ ಇರ್ತಾನೆ. ಅವನ ಹೆಸರು ಬಾಲ್ದಸಾರ್ ಅಂತ ಇರ್ತದೆ. ಸೊ ಅವರಿಬ್ಬರನ್ನ ಜೊತೆಗೆ ಕರ್ಕೊಂಡು ಇವನು ತನ್ನ ಮನೆಗೆ ಬರ್ತಾನೆ, ಆಂಟಿಫುಲಸ್ ಆಫ್ ಎಫಿಸಸ್. ಆವಾಗ ಒಳಗಡೆ ಬಾಗಿಲು ಹಾಕಿರ್ತದೆ. ಒಳಗಡೆ ಲೂಸಿಯಾನ, ಏಟ್ರಿಯಾನ ಮತ್ತೆ ಈ ಇನ್ನೊಬ್ಬ ಆಂಟಿಫುಲಸ್ ಒಳಗಡೆ ಇರ್ತಾರೆ. ಅವ್ರು ಊಟ ಮಾಡ್ತಿರ್ತಾರೆ. ಸೊ ಆವಾಗ ಈ ಹೊರಗಡೆ ಏನು ಗೇಟ್ ಕಾಯ್ತಾ ಇರುವಂತಹ ಡ್ರೋಮಿಯೋ ಅವನನ್ನ, ಆಂಟಿಫುಲಸ್ ಅನ್ನ ಒಳಗಡೆ ಬಿಡುವುದಿಲ್ಲ. ಅವನಿಗೆ ತುಂಬಾ ಸಿಟ್ಟು ಬರ್ತದೆ. ತನ್ನ ಮನೆಗೆನೆ ತನ್ನನ್ನ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿ ಅವನು ಎಷ್ಟೊಂದು ಇದನ್ ಮಾಡಿದ್ರು ಅವನನ್ನ ಒಳಗೆ ಬಿಡುವುದಿಲ್ಲ. ಆಮೇಲೆ ಅವನು ಆ ಬಾಗಿಲನ್ನ ಜೋರಾಗಿ ಇದನ್ ಮಾಡಿ ಒಳಗಡೆ ಹೋಗ್ಬೇಕು ಅದನ್ನ ಅಂತಂದಾಗ ಈ ಬಾಲ್ತಸಾರ್ ಅನ್ನುವಂತಹ ವರ್ತಕ ಅವನನ್ನ ಸಮಾಧಾನ ಮಾಡ್ತಾನೆ. ಸೊ ನೀನ್ ಏನಾದ್ರೂ ಇಲ್ಲಿ ಬಾಗಿಲಲ್ಲಿ ಬಹಳಷ್ಟು ಗದ್ದಲ ಮಾಡಿದ್ರೆ ನಿನ್ನ ಹೆಂಡತಿಯ ಒಂದು ಆನರ್ಗೆ ಅದು ಧಕ್ಕೆ ಆಗ್ತದೆ, ಅವಳ ಮರ್ಯಾದೆಗೆ ಧಕ್ಕೆ ಆಗ್ತದೆ. ಹಾಗಾಗಿ ಹಾಗ್ ಮಾಡ್ಬೇಡ ಅಂತ ಹೇಳಿ ಅವನಿಗೆ ಬುದ್ಧಿವಾದ ಹೇಳ್ತಾನೆ. ಹಾಗಾಗಿ ಇವನಿಗೆ ತುಂಬಾ ಸಿಟ್ನಲ್ಲಿ ಇರ್ತಾನೆ. ಯಾರು ತಂದೆ ಮನೆಯಲ್ಲಿ ತನ್ನನ್ನು ಒಳಗ್ ಬಿಡ್ಲಿಲ್ಲ, ಆಮೇಲೆ ತನ್ನ ಹೆಂಡತಿ ಒಬ್ಬ ಬೇರೆ ಗಂಡಸಿನ ಜೊತೆ ಇದ್ದಾಳೆ ಅಂತ ಅನ್ಕೊಂಡು ಅವನು ಒಬ್ಬ ಕೋರ್ಟಸನ್ ಅಂತಂದ್ರೆ ಒಬ್ಬ ವೇಶ್ಯ ಜೊತೆ, ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋ ವೇಶ್ಯಗೆ ಕೋರ್ಟಸನ್ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಅವಳ ಮನೆಗೆ ಬರ್ತಾನೆ. ಅಂದ್ರೆ ತನ್ನ ಹೆಂಡತಿ ಬೇರೆಯವನ ಜೊತೆ ಅನೈತಿಕ ಸಂಬಂಧ ನಡೆಸ್ತಾ ಇದ್ದಾಳೆ, ತಾನು ಕೂಡ ಅಂದ್ರೆ ಅದನ್ನ ರಿವೆಂಜ್ ತಗೋಬೇಕು ಅನ್ನೋ ರೀತಿಯಲ್ಲಿ ಆ ಒಬ್ಬ ವೇಶ್ಯ ಮನೆಗೆ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ಅವನು ತನ್ನ ಹೆಂಡತಿಗಾಗಿ ಆ ಒಬ್ಬ ಗೋಲ್ಡ್ ಸ್ಮಿತ್ ಜೊತೆಗೆ ಬಂದಿರ್ತಾನಲ್ಲ, ಆ ಗೋಲ್ಡ್ ಸ್ಮಿತ್ನಿಗೆ ಒಂದು ಬಂಗಾರದ ಚೈನ್ ಅನ್ನ ಮಾಡಕ್ ಹೇಳಿರ್ತಾನೆ. ತನ್ನ ಹೆಂಡತಿಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಆ ಬಂಗಾರದ ಚೈನ್ ಅನ್ನ ಈ ವೇಶ್ಯೆಗೆನೆ ಕೊಡ್ಬೇಕು ಅಂತ ಆ ಮೂಮೆಂಟ್ಗೆ ಅವನಿಗೆ ಮನಸ್ಸಿನಲ್ಲಿ ಅನಿಸತ್ತೆ. ಸೊ ಹೀಗೆ ಒಂದು ಗಂಡ ಹೆಂಡತಿಯರ ನಡುವಿನ ಜಗಳಕ್ಕೂ ಕೂಡ ಈ ಮಿಸ್ಟೇಕನ್ ಐಡೆಂಟಿಟಿ, ಆ ದಾಂಪತ್ಯದಲ್ಲಿ ಬಿರುಕು ಮೂಡಿಸೋಕ್ಕೂ ಕೂಡ ಈ ಮಿಸ್ಟೇಕನ್ ಐಡೆಂಟಿಟಿ ಕಾರಣ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಆ ಮನೆಯ ಒಳಗಡೆ ಅಂದ್ರೆ ಏಡ್ರಿಯಾನ ಮತ್ತು ಲೂಸಿಯಾನ ಇರುವಂತಹ ಮನೆಯ ಒಳಗಡೆ ಅವರೆಲ್ಲ ಕೂಡಿ ಊಟ ಮಾಡ್ತಿರ್ತಾರೆ. ಆವಾಗ ಈ ಲೂಸಿಯಾನ ಕಡೆ ಇವನು ಆಂಟಿಫುಲಸ್ ಆಫ್ ಸಿರಾಕ್ಯೂಸ್ ಏನಿರ್ತಾನೆ ಅವನು ಆಕರ್ಷಿತ ಅವಳನ್ನ ನೋಡಿದ ಕೂಡ್ಲೇನೆ ಅವಳ ಕಡೆಗೆ ಅವನಿಗೆ ಆಕರ್ಷಣೆ ಉಂಟಾಗ್ತದೆ. ಅದು ಅವಳಿಗೆ ಗೊತ್ತಾಗ್ತದೆ. ಆದ್ರೆ ಅವಳು ಈ ಆಂಟಿಫುಲಸ್ ಅನ್ನ ತನ್ನ ಭಾವ ಅಂತಾನೆ ಅನ್ಕೊಂಡಿರ್ತಾಳೆ. ಅವನು ತನ್ನ ಸೌಂದರ್ಯ ನೋಡಿ ತನ್ನ ಕಡೆ ಅಟ್ರಾಕ್ಟ್ ಆಗಿರೋದ್ರ ಬಗ್ಗೆ ಖುಷಿ ಆದ್ರೂ ಕೂಡ ಇದು ಸರಿಯಲ್ಲ, ತನ್ನ ಅಕ್ಕನ ಗಂಡ ಆಗಿ ಈ ತರ ಬಿಹೇವ್ ಮಾಡೋದು ಸರಿಯಲ್ಲ ಅಂತ ಕೂಡ ಅವನಿಗೆ ಹೇಳ್ತಾನೆ. ಆದ್ರೆ ಪದೇ ಪದೇ ಈ ಆಂಟಿಫುಲಸ್ ನಾನು ನಿಮ್ಮ ಅಕ್ಕನ ಗಂಡ ಅಂದ್ರೆ ಏಡ್ರಿಯಾನನ್ ಗಂಡ ಅಲ್ಲ ಅಂತ ಪದೇ ಪದೇ ಹೇಳೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಸೊ ಅಷ್ಟೇ ಅಲ್ಲ, ಅದ್ರ ಜೊತೆಗೇನೆ ಅವನು ಅವಳಿಗೆ ಪ್ರಪೋಸ್ ಕೂಡ ಮಾಡ್ತಾನೆ. ಅವಳಿಗೆ ತುಂಬಾ ಸಿಟ್ಟು ಬರ್ತಿದೆ. ಅದನ್ನ ಹೋಗಿ ಅವರ ಅಕ್ಕನ ಮುಂದೆ ಕೂಡ ಅವಳು ಹೇಳ್ತಾಳೆ. ಅಲ್ಲಿ ಈ ಆಂಟಿಫುಲಸ್ ಆಫ್ ಎಫಿಸಸ್ ಏನಿರ್ತಾನೆ ಅವನಿಗೆ ಒಬ್ಬ ಆಳ ಮಗ, ರೋಮಿಯೋ ಆಫ್ ಎಫಿಸಸ್ ಅಂತ ನಾವೇನ್ ಕರಿತೇವೆ, ನಾವೇ ರೋಮಿಯೋ 2 ಅಂತ ಕರಿಬಹುದು. ಅವನಕ್ಕೆ ಒಬ್ಳು ಹೆಂಡತಿ ಇರ್ತಾಳೆ, ಅವಳ ಹೆಸರು ನೆಲ್ ಅಂತ. ಈ ನೆಲ್ ಅನ್ನೋಳು
ಕಿಚನ್ ವೆಂಚ್. ಕಿಚನ್ ವೆಂಚ್ ಅಂತಂತಂದ್ರೆ ಈ ಕಿಚನ್ ನಲ್ಲಿ ಪಾತ್ರೆ ಅದು ತೊಳೆಯುವಂತ ಕೆಲಸ ಮಾಡುವಂತ ಹೆಣ್ಮಗಳವಳು ನೆಲ್. ಅವಳು ಈ ಡ್ರೋಮಿಯೋ ಅಂದ್ರೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್, ಡ್ರೋಮಿಯೋ ನಂಬರ್ 1 ಇರ್ತಾನಲ್ಲ ಅವನನ್ನೇ ತನ್ನ ಗಂಡ ಅಂತ ಅನ್ಕೊಂಡಿರ್ತಾಳೆ. ಅವಳು ಹಾಗ ಅನ್ಕೊಂಡಾಗ ಅವಳಗಿಂತ ತಪ್ಪಿಸ್ಕೊಂಡು ಈ ಡ್ರೋಮಿಯೋ ಬರ್ತಾನೆ. ಅವಳ ಬಗ್ಗೆ ಈ ಆಂಟಿಫಲಸ್ ಆಫ್ ಸಿರಾಕ್ಯೂಸ್ ಏನಿರ್ತಾನೆ, ತನ್ನ ಯಜಮಾನ ಏನಿರ್ತಾನೆ ಆ ನೆಲ್ ಬಗ್ಗೆ ಹೇಳ್ತಾನೆ. ಅವಳು ಎಷ್ಟು ದಪ್ಪ ಇದ್ದಾಳೆ, ಎಷ್ಟು ಕುರೂಪಿಯಾಗಿದ್ದಾಳೆ ಅನ್ನೋದನ್ನು ಅವರಿಬ್ಬರ ನಡುವೆ ಅವರಿಬ್ಬರು ಅಂದ್ರೆ ಈ ಆಂಟಿಫಲಸ್ ಮತ್ತು ಡ್ರೋಮಿಯೋ ಇಬ್ರು ಆಳ್ಮಗಳನ್ನ ಆಡಿಕೊಂಡು ಅವಳು ಎಷ್ಟು ಕುರೂಪಿ ಆಗಿದ್ದಾಳೆ ಅಂತ ಅನ್ನೋದು ಈ ಜಗತ್ತಿನಾಗಿರುವಂತಹ ವಿವಿಧ ಮ್ಯಾಪ್ಗಳ ಮುಖಾಂತರ ಅವಳು ಹಾಗಿದ್ದಾಳೆ, ಅವಳು ಅಂದ್ರೆ ಆ ಮ್ಯಾಪ್ ತರ ಕಾಣ್ತಾಳೆ ಅಂತೆಲ್ಲ ಮಾತಾಡಿದನ್ನ ನಾವಿಲ್ಲಿ ನೋಡಬಹುದು. ಸೊ ಆವಾಗ ಇಲ್ಲಿ ಏನಾಗುತ್ತೆ, ಈ ಆಂಜೆಲೋ ಅನ್ನುವಂತಹ ಗೋಲ್ಡ್ ಸ್ಮಿತ್ ಇರ್ತಾನಲ್ಲ, ಆ ಗೋಲ್ಡ್ ಸ್ಮಿತ್ ತಾನು ಮಾಡಿದಂತ ಬಂಗಾರದ ಚೈನ್ ಅನ್ನು ತಂದು ಈ ಆಂಟಿಫಲಸ್ ಆಫ್ ಸಿರಾಕ್ಯೂಸ್ಗೆ ಕೊಡ್ತಾನೆ. ಆಕ್ಚುಲಿ ಅದನ್ನ ಆರ್ಡರ್ ಮಾಡಿದ್ದು ಆಂಟಿಫಲಸ್ ಆಫ್ ಎಫಿಸಸ್, ಆದ್ರೆ ಇವನು ತಂದು ಅದನ್ನ, ಯಾಕಂದ್ರೆ ಮನೆಯಲ್ಲಿ ಅವನೇ ಇರ್ತಾನೆ, ಆಂಟಿಫಲಸ್ ಆಫ್ ಸಿರಾಕ್ಯೂಸ್ ಇರ್ತಾನೆ, ಅವನ ಕೈಯಲ್ಲಿ ಆ ಗೋಲ್ಡ್ ಚೈನ್ ಅನ್ನ ಕೊಡ್ತಾನೆ. ಹಾಗೆಯೇ ನಾನು ಅದರ ಹಣವನ್ನ ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೊಳ್ತೇನೆ ಅಂತ ಹೇಳಿ ಹೋಗ್ತಾನೆ. ಸೊ ಇದಿಷ್ಟು 3ನೇ ಅಂಕದಲ್ಲಿ ನಡೀತದೆ. ಇನ್ನು 4ನೇ ಅಂಕದಲ್ಲಿ ನಾವು ಈ ಆಂಜೆಲೋ ಅನ್ನುವಂತ ಗೋಲ್ಡ್ ಸ್ಮಿತ್ ಅಂದ್ರೆ ಅವನಿಂದ 4ನೇ ಅಂಕ ಪ್ರಾರಂಭ ಆಗಿರೋದನ್ನ ಇಲ್ಲಿ ನಾವು ನೋಡಬಹುದು. ಆವಾಗ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಈ ಆಂಜೆಲೋ ಅನ್ನುವಂಥವನು ಇನ್ನೊಬ್ಬ ವರ್ತಕನ ಹತ್ತಿರ ಸಾಲ ಮಾಡಿರ್ತಾನೆ. ಆ ಸಾಲ ಕೊಟ್ಟಂತ ಏನು ವರ್ತಕ ಇರ್ತಿರ್ತಾನಲ್ಲ, ಅವನ ಕಡೆಯಿಂದ ವಾಪಸ್ ಆ ಸಾಲವನ್ನು ಕೇಳ್ತಿರ್ತಾನೆ. ನೀನು ಕೊಡದೇ ಇದ್ರೆ ನಿನ್ನನ್ನು ನಾನು ಜೈಲಿಗೆ ಕಳಿಸ್ತೇನೆ ಅಂತ ಅವನಿಗೆ ಹೇಳ್ತಿರ್ತಾನ ಅವನು. ಹಾಗಾಗಿ ಇವನೇನ್ ಮಾಡ್ತಾನೆ, ಆಂಜೆಲೋ ಅನ್ನುವಂಥ ವರ್ತಕ ಈ ತಾನು ಗೋಲ್ಡ್ ಚೈನ್ ಕೊಟ್ಟಿರ್ತಾನಲ್ಲ ಅದ್ರ ಹಣವನ್ನ ಎಸೆದುಕೊಳ್ಳೋಕೆ ಬರ್ತಿರ್ತಾನೆ. ಆವಾಗ ದಾರಿಯಲ್ಲಿ ಈ ಆಂಟಿಫಲಸ್ ಆಫ್ ಎಫಿಸಸ್ ಅಂದ್ರೆ ಯಾರು ಬಂಗಾರ ಚೈನ ಮಾಡೋಕ್ ಹೇಳಿರ್ತಾರೆ ಅವನಿಗೆ ಭೇಟಿ ಆಗ್ತಾನೆ. ಅವನನ್ನ ಇವನು ಅಂದ್ರೆ ಗೋಲ್ಡ್ ಚೈನ್ ಮಾಡಕ್ ಹೇಳಿದವನೊಬ್ನು, ಆದ್ರೆ ಅವನು ಮತ್ತೊಬ್ಬನ ಕಡೆ ಗೋಲ್ಡ್ ಚೈನ್ ಕೊಟ್ಟಿರ್ತಾನೆ. ಈ ಗೋಲ್ಡ್ ಚೈನ್ ಕೊಡದೆ ಅಂದ್ರೆ ಇವನ್ ಕಡೆ ಕೊಟ್ಟಿರೋದೇ ಇಲ್ಲ, ಆಂಟಿಫಲಸ್ ಆಫ್ ಎಫಿಸಸ್ ಕಡೆ. ಅವನನ್ನ ಇವನ ಹಣ ಕೇಳಿದಾಗ ನೀನು ನನಗೆ ಗೋಲ್ಡ್ ಚೈನ್ ಅನ್ನು ಕೊಟ್ಟೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ಇನ್ನೂ ಒಂದು ಘಟನೆ ನಡೀತದೆ. ಇಲ್ಲಿ ಆ ಡ್ರೋಮಿಯೋ ಇರ್ತಾನಲ್ಲ, ಅಂದ್ರೆ ಡ್ರೋಮಿಯೋ ಆಫ್ ಎಫಿಸಸ್, ಡ್ರೋಮಿಯೋ 2 ಏನಿರ್ತಾನೆ ಅವನನ್ನ ಈ ಆಂಟಿಫಲಸ್ 2 ಇರ್ತಾನಲ್ಲ ಹಗ್ಗ ತರಕ್ಕೆ ಮಾರ್ಕೆಟಿಗೆ ಕಳ್ಸಿರ್ತಾನೆ. ಹಗ್ಗ ಯಾಕೆ ಅಂತಂದ್ರೆ ಅವನ ಹೆಂಡತಿಯನ್ನ ಆ ಹಗ್ಗದಿಂದ ಬಡಿಬೇಕು ಅಂತ ಅವನ್ ಡಿಸೈಡ್ ಮಾಡಿರ್ತಾನೆ. ಯಾಕೆಂದ್ರೆ ಅವಳು ಅನೈತಿಕ ಸಂಬಂಧ ಹೊಂದಿದಾಳೆ, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಹಗ್ಗದಿಂದ ಹೊಡೆದು ಆ ಹಗ್ಗ ತರಕ್ಕೆ ಕಳಿಸಿರ್ತಾನೆ. ಇಲ್ಲಿ ಆಂಜೆಲೋ ಅವನನ್ನ ಗೋಲ್ಡ್ ಚೈನ್ಗಾಗಿ ಹಣ ಕೇಳಿದಾಗ ಅವನ ಜೊತೆ ಡ್ರೋಮಿಯೋ ಇರೋದಿಲ್ಲ. ನ್ಯಾಚುರಲಿ ಅವನು ಆ ಹಣ ಕೊಡೋಕೆ ಒಪ್ಪೋದಿಲ್ಲ. ಯಾಕೆ ನಾನು ಈ ಬಂಗಾರದ ಚೈನ್ ಇಸ್ಕೊಂಡೇನೆ ಇಲ್ಲ, ನಾನು ಯಾಕೆ ಹಣವನ್ನು ಕೊಡ್ಬೇಕು ಅಂತಂದಾಗ ಈ ಆಂಜೆಲೋ ಏನ್ ಮಾಡ್ತಾನೆ, ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ. ಇವನು ಬಂಗಾರ ಚೈನ್ ಇಸ್ಕೊಂಡುನು ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಿಸ್ತಾನೆ. ಆವಾಗ ಈ ಆಂಟಿಫಲಸ್ ಏನ್ ಮಾಡ್ತಾನೆ, ಈ ಆಡ್ರಿಯಾನನಿಗೆ ಈ ಆಡ್ರಿಯಾನನ್ ಕಡೆ ಹಣ ತರಿಸ್ಬೇಕು. ಇವಾಗ ಅಷ್ಟೊತ್ತಿಗೆ ಇನ್ನೊಬ್ಬ ಡ್ರೋಮಿಯೋ ಅಂದ್ರೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಅಲ್ಲಿಗೆ ಬರ್ತಾನೆ. ಮೊದ್ಲೇ ಇವನ ಆಳ್ಮಗ ಡ್ರೋಮಿಯೋ ಹಗ್ಗ ತರಕ್ಕೆ ಮಾರ್ಕೆಟಿಗೆ ಹೋಗಿರ್ತಾನೆ. ಮತ್ತೊಬ್ಬ ಡ್ರೋಮಿಯೋ ಅಲ್ಲಿ ಬರ್ತಾನೆ. ಆ ಮತ್ತೊಬ್ಬ ಡ್ರೋಮಿಯೋ ಬಂದಾಗ ಅವನನ್ನ ಇವನು ಏಡ್ರಿಯಾನ್ ಕಡೆ ಕಳಿಸ್ತಾನೆ. ನೀನು ಹಣ ತಗೊಂಡ್ ಬಾ, ನನ್ಗೆ ಬೇಲ್ ಕೊಡ್ಸಕ್ಕೆ ಹಣ ಬೇಕು, ಹಾಗಾಗಿ ಏಡ್ರಿಯಾನ್ ಕಡೆ ಹೋಗಿ ನೀನು ಹಣವನ್ನು ತೆಗೆದುಕೊಂಡ್ ಬಾ ಅಂತ ಅವನನ್ನ ಕಳಿಸೋದನ್ನ ನಾವಿಲ್ಲಿ ನೋಡಬಹುದು. ಸೊ ಆವಾಗ ಇಲ್ಲಿ ಏಡ್ರಿಯಾನ್ ಮತ್ತೆ ಆಲ್ರೆಡಿ ಅವನು ಡ್ರೋಮಿಯೋ ಅಲ್ಲಿ ಬಂದಾಗ ಏಡ್ರಿಯಾನ ಮತ್ತೆ ಲೂಸಿಯಾನ ಬಗ್ಗೆ ನಡುವೆ ಮಾತುಕತೆ ನಡೆದಿರ್ತದೆ. ಯಾಕೆ ಅವನು ಮನೆಗೆ ಬರ್ಲಿಲ್ಲ, ಯಾಕೆ ಹೀಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ, ಅವನು ಮತ್ತೊಬ್ಬ ಹುಡುಗಿ ಜೊತೆ
ಸಂಬಂಧದಲ್ಲಿರಬಹುದು, ತನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ಮದ್ವೆನಲ್ಲಿ ಏನು ಪ್ರಾಮಿಸ್ ಮಾಡಿದಾನೆ ಆ ಎಲ್ಲಾ ಪ್ರಾಮಿಸ್ ಗಳನ್ನ ಅವ್ನು ಮರ್ತ್ ಬಿಟ್ಟಿದ್ದಾನೆ ಅಂತೆಲ್ಲ ಏಡ್ರಿಯಾನ ಲೂಸಿಯಾನ ಮುಂದೆ ಹೇಳ್ತಿರ್ತಾನೆ. ಆವಾಗ ಈ ಡ್ರೋಮಿಯೋ ಬರ್ತಾನೆ, ಡ್ರೋಮಿಯೋ ಆಫ್ ಸಿರಾಕ್ಯೂಸ್. ಅಂದ್ರೆ ಆ ಅವನ ಡ್ರೋಮಿಯೋ ಡ್ರೋಮಿಯೋ ಬರ್ತಾನೆ. ಇಲ್ಲಿ ಬಂದಾಗ ಈ ಏಡ್ರಿಯಾನನಿಗೆ ಅವ್ನು ಹೇಳ್ತಾನೆ, ನಿನ್ನ ಗಂಡನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಅವನನ್ನ ಬಿಡಿಸಕ್ಕೆ ಬೇಲ್ಗೆ ಹಣ ಬೇಕಾಗಿದೆ, ಅದಕ್ಕೆ ಕೊಡು ಅಂತ ಹೇಳಿ. ಸೊ ಆವಾಗ ಎಡ್ರಿಯಾನ ಅಷ್ಟೊತ್ತಿನ ತನಕ ಗಂಡನ ಬಗ್ಗೆ ತುಂಬಾ ಸಿಟ್ಟಿನಿಂದ ಮಾತಾಡ್ತಿರ್ತಾಳೆ, ಎಲ್ಲ ಹೇಳ್ತಿರ್ತಾಳೆ. ಆದ್ರೆ ಯಾವಾಗ ಗಂಡ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾದಾಗ ಆ ಡ್ರೋಮಿಯೋನ್ ಕರ್ಕೊಂಡು ಅವನನ್ನ ಜೈಲಿನಿಂದ ಬಿಡಿಸ್ಬೇಕು ಅಂತ ಹೇಳಿ ಲೂಸಿಯಾನ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಅವನನ್ನ ಕರ್ಕೊಂಡು ಅಲ್ಲಿಗೆ ಪ್ರಿಸನ್ಗೆ ಬರ್ತಾಳೆ. ಸೊ ಈ ಕಡೆ ಮತ್ತೊಂದು 3ನೇ ಸೀನ್ ನಲ್ಲಿ, ಈ 4ನೇ ಅಂಕ 3ನೇ ಸೀನ್ ನಲ್ಲಿ ಏನಾಗತ್ತೆ ಅಂದ್ರೆ, ಈ ಆಂಟಿಫಲಸ್ ಆಫ್ ಸಿರಾಕ್ಯೂಸ್ ಏನಿರ್ತಾನೆ ಅವನು ಆ ಸಿಟಿನ ನೋಡ್ಬೇಕು ಅಂತ ಹಾಗೆ ಸಿಟಿನಲ್ಲಿ ಸುತ್ತಾಡ್ತಾ ಇರ್ತಾನೆ. ಮೊದ್ಲು ಹೇಗೆ ಜನ ಅವನನ್ನ ನೋಡಿ ಗ್ರೀಟ್ ಮಾಡ್ತಾ ಇದ್ರು, ವಿಶ್ ಮಾಡ್ತಾ ಇದ್ರು, ಸ್ಮೈಲ್ ಮಾಡ್ತಾ ಇದ್ರು, ಇದೇ ಕೂಡ ಹಾಗೆ ನಡೀತದೆ. ಆಮೇಲೆ ಬಹಳಷ್ಟು ಜನ ಅವನಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಿದ್ರು, ನೀನು ಇಷ್ಟೊಂದು ಸಹಾಯ ಮಾಡಿದ್ದಿ ನನ್ಗೆ ಅಂತ ಹೇಳಿ. ಅವನಿಗೆ ಇದೇನು ವಿಚಿತ್ರ, ಈ ಊರ್ನಲ್ಲಿ ಇರೋರೆಲ್ಲ ಹೀಗೆ ಇದ್ದಾರಲ್ಲ, ಇಲ್ಲಿ ಇದೇನು ಎಂಥ ಒಂದು ಮಾಟಗಾರರ ಸಿಟಿ ಇದು ಅಂತ ಅನಿಸ್ತದೆ. ಆವಾಗ ಈ ಡ್ರೋಮಿಯೋ ಏನು ಆಡ್ರಿಯಾನ ಜೊತೆ ಬರ್ತಿರ್ತಾನಲ್ಲ, ಅವನು ಆಂಟಿಫೊಲಸಸ್ ಆಫ್ ಎಫಿಸಸ್ ಜೈಲ್ನಲ್ಲಿ ಇರ್ತಾನೆ. ಅವಾಗ ಏನಾಗತ್ತೆ, ಅವರು ಅಂದ್ರೆ ಅದನ್ನ ಉಳಿಸೋಕೆ ಹಣ ತಗೊಂಡು ಬರ್ತಾರೆ. ಆದ್ರೆ ಆ ಹಣ ಇವನು ಆಂಟಿಫೊಲಸ್ ಅವನಿಗೆ ಏನೋ ತನ್ನ ಹಣ ಡ್ರೋಮಿಯೋ ಏನು ಕೊಟ್ಟು ಕಳಿಸ್ತಾಳೆ, ಆ ಹಣ ತಂದು ಸಿರಾಕ್ಯೂಸಿಗೆ ಕೊಡ್ತಾನೆ. ಇವನ್ ಯಾಕೆ ತನಗೆ ಕೊಡ್ತಾನೆ ಅನ್ನೋದು ಅವನಿಗೆ ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಇವನಿಗೆ ಅದೆಲ್ಲ ನಡೀತಾ ಇರೋ ಘಟನೆಗಳನ್ನ ನೋಡಿ ಈ ತನ್ನ ತಮ್ಮನನ್ನ ಹುಡುಕೋಕೆ ಬಂದಿರ್ತಾನಲ್ಲ ಆಂಟಿಫೊಲಸ್ ಆಫ್ ಸಿರಾಕ್ಯೂಸ್, ಸಾಕು ಈ ಊರಿನ ಸಹವಾಸ, ನಾವು ಈ ಊರನ್ನ ಬಿಟ್ಟು ಹೋಗೋಣ, ಇಲ್ಲಿ ಯಾಕೋ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ, ಎಲ್ರು ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಇಲ್ಲಿ ಇರೋದು ಇನ್ನು ಸರಿಯಲ್ಲ, ನೀನು ಸಮುದ್ರದ ಅಂದ್ರೆ ಬಂದರಿಗೆ ಹೋಗಿ ನಾವು ವಾಪಸ್ ಹೋಗೋಕೆ ಬುಕ್ ಮಾಡ್ಬಾ ಅಂತ ಅವನನ್ನ ಕಳಿಸ್ತಾನೆ. ಸೊ ಇಲ್ಲಿ ನೆಕ್ಸ್ಟ್ ಮುಂದೆ ಏನಾಗತ್ತೆ ಅಂತಂದ್ರೆ, ಈ ಡ್ರೋಮಿಯೋ ಆಫ್ ಎಫಿಸಸ್ ಇರ್ತಾನಲ್ಲ, ಅವನು ಡ್ರೋಮಿಯೋ ಆಫ್ ಆಂಟಿಫೊಲಸ್ ಆಫ್ ಎಫಿಸಸ್ ನ ಇದ್ರಲ್ಲಿ ಕಸ್ಟಡಿನಲ್ಲಿ ನೋಡ್ತಾನೆ. ಸೊ ಅಂದ್ರೆ ಹಣ ಇರೋದು ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಹತ್ರ, ಆದ್ರೆ ಇಲ್ಲಿ ಇವನಿಗೆ ಭೇಟಿ ಆಗಿರೋದು ಹಗ್ಗ ತರಕ್ಕೆ ಹೋದಂತ ಡ್ರೋಮಿಯೋ. ಅವನು ನೀನು ಹಣ ತಗೊಂಡ್ ಬಂದೇನು ನನ್ನ ಬೇಲ್ ಕೊಟ್ಟು ಹೊರಗ್ ತರೋಕೆ ಅಂತ ಕೇಳಿದಾಗ ಅವನಿಗೆ ಅದು ನೀನೇ ನನಗೆ ಹಗ್ಗ ತರಕ್ಕೆ ಮಾರ್ಕೆಟಿಗೆ ಕಳ್ಸಿದ್ದೆ, ಅದು ಗೊತ್ತು ನನಗೆ, ಆದ್ರೆ ಹಣ ತರ್ಸಕ್ ಕಳ್ಸಿದ್ದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಇವನು ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ, ಅವನು ಜೈಲಿನಲ್ಲಿನೇ ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ನೋಡ್ತಾನೆ. ಆವಾಗ ಅಲ್ಲಿ ಏಡ್ರಿಯಾನ ಮತ್ತೆ ಲೂಸಿಯಾನ ಮತ್ತೊಬ್ಬ ಕೋರ್ಟೆಸನ್ ಅವರೆಲ್ಲರೂ ಬರ್ತಾರೆ. ಬಂದಾಗ ಅವರು ಈ ಏಡ್ರಿಯಾನ ಏನ್ ಮಾಡ್ತಾಳೆ, ತನ್ನ ಗಂಡನಿಗೇನೋ ಒಂದು ಭೂತ ಹಿಡಿದಿದೆ, ಇದೊಂದು ಭೂತದ ಚೇಷ್ಟೆ, ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲೊಬ್ಬ ಸಾರ್ಸರರ್ ಅಂದ್ರೆ ಮಾಂತ್ರಿಕ ಇರ್ತಾನೆ, ಅವನು ಡಾಕ್ಟರ್ ಪಿಂಚ್ ಅಂತ, ಅವನಿಗೆ ಈ ಕಡೆ ಇವನನ್ನ ಸರಿಯಾಗಿ ಮಾಡಿಸ್ಬೇಕು ಅಂತ ಅವಳು ಡಿಸೈಡ್ ಮಾಡ್ತಾಳೆ. ಆ ಡಾಕ್ಟರ್ನ ಅಂದ್ರೆ ಡಾಕ್ಟರ್ ಪಿಂಚ್ ಅನ್ನುವಂತ ಒಬ್ಬ ಮಾಂತ್ರಿಕ, ಅವನಿಗೆ ಡಾಕ್ಟರ್ ಪಿಂಚ್ ಅಂತ ಕರೆದಿದ್ದಾರೆ ಇಲ್ಲಿ. ಸೊ ಅವಾಗ ಅಲ್ಲಿ ಅವ್ನು ಬರ್ತಾನೆ. ಅವರಿಬ್ರು ಆಡೋದನ್ನ ನೋಡಿ, ಅಂದ್ರೆ ಈ ಡ್ರೋಮಿಯೋ ಆಫ್ ಎಫಿಸಸ್ ಮತ್ತೆ ಆಂಟಿಫೊಲಸ್ ಆಫ್ ಎಫಿಸಸ್ ಇಬ್ರು ಜಗಳ ಮಾಡೋದು, ಅವನಂತರ ಮಾತಾಡೋದು ಇವನಂತರ ಮಾತಾಡೋದು ನೋಡಿ ಅವರಿಬ್ರಿಗೂ ಹುಚ್ಚಿಡಿದಿದೆ ಅಂತ ಡಿಕ್ಲೇರ್ ಮಾಡ್ತಾನ ಅವನು. ಬೋತ್ ಅಂದ್ರೆ ಯಜಮಾನ ಮತ್ತೆ ಆಳ ಮಗ ಇಬ್ರಿಗೂ ಕೂಡ ಹುಚ್ಚಿಡಿದಿದೆ ಅಂತ ಹೇಳಿ ಆಮೇಲೆ ಅವರನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಾನು ಮಾಡ್ತಾರೆ. ಸೊ ಇಲ್ಲಿ ಆ ಏಡ್ರಿಯಾನ ತನ್ನ ಗಂಡ ಮಾಡದಿರುವಂತಹ ಎಲ್ಲಾ ಸಾಲವನ್ನ ತೀರಿಸ್ತೇನೆ ಅಂತ ಹೇಳ್ತಾಳೆ. ಆಮೇಲೆ ಏಂಜೆಲ್ಗೂ ಕೂಡ ಆ ಗೋಲ್ಡ್ ಸ್ಮಿತ್ ಇರ್ತಾನಲ್ಲ, ಅವನು ಬಂಗಾರದ ಅಂಗಡಿ ಅವನಿಗೂ ಕೂಡ ನಿನ್ನ ಹಣ ಕೊಡ್ತೇನೆ ಅಂತ ಹೇಳ್ತಾಳೆ. ಆಮೇಲೆ ಆ ಕೋರ್ಟ್ಸನ್ ವೇಶ್ಯೆ ತನ್ನ ರಿಂಗ್ ಬಂಗಾರದ ಉಂಗುರ ತಗೊಂಡ್ ಬಂದಿದ್ದಾನೆ ಅಂತ ಅವಳು ಕಂಪ್ಲೇಂಟ್ ಮಾಡಿರ್ತಾಳೆ, ಅವಳಿಗೂ ಕೂಡ ಅದ್ರ ಹಣ ಕೊಡ್ತೀನಿ ಅಂತೆಲ್ಲ ಅವಳು ಹೇಳ್ತಾಳೆ. ಹಾಗಾಗಿ ಈ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ 5ನೇ ಅಂಕದಲ್ಲಿ
ಮತ್ತೆ ಏಂಜೆಲೋ ಬರ್ತಾನೆ, ಗೋಲ್ಡ್ ಸ್ಮಿತ್. ಆಮೇಲೆ ಇನ್ನೊಬ್ಬ ವರ್ತಕ, ಅಂದ್ರೆ ಅವನು ಯಾರ ಕಡೆ ಸಾಲ ಮಾಡಿರ್ತಾನೆ ಅವರಿಬ್ರು ಡಿಸ್ಕಸ್ ಮಾಡ್ತಿರ್ತಾರೆ. ಈ ಊರಿನ ಒಬ್ಬ ಪ್ರತಿಷ್ಠಿತವಾಗಿರುವಂತಹ ವರ್ತಕ ಇವನು, ಯಾರು, ಆಂಟಿಫಲಸ್ ಆಫ್ ಎಫಿಸಸ್. ನನ್ನ ಕಡೆ ಬಂಗಾರದ ಚೈನಾ ತಗೊಂಡ್ರು ಕೂಡ ಅವನು ತಗೊಂಡಿಲ್ಲ ಅಂತ ಹೇಳ್ತಾನೆ. ಇದು ಆಮೇಲೆ ಇವನು ಇದು ಹೇಗೆ ಸಾಧ್ಯ, ಇಂತಹ ಒಬ್ಬ ಊರಿನಲ್ಲೇನೆ ಪ್ರತಿಷ್ಠಿತ ಇರುವಂತಹ ಅವನು ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನು ಹೇಗೆ ಈಗ ಮಾಡಕ್ಕೆ ಸಾಧ್ಯ ಅಂತ ಅವರಿಬ್ರು ಡಿಸ್ಕಷನ್ ಮಾಡ್ತಿರ್ತಾರೆ. ಆವಾಗ ಅವರಿಬ್ರು ಈ ಸಿರಾಕ್ಯುಲಸ್ ನ ಆಂಟಿಫಲಸ್ ಮತ್ತೆ ಡ್ರೋಮಿಯೋನ್ನ ಭೇಟಿ ಆಗ್ತಾರೆ. ಆವಾಗ ಈ ಆಂಟಿಫಲಸ್ ಆ ಬಂಗಾರದ ಚೈನಾ ಕೊರಳಲ್ಲಿ ಹಾಕೊಂಡಿರೋದನ್ನ ಇವ್ರು ನೋಡ್ತಾರೆ. ಸೊ ಸ್ವಲ್ಪ ಹೊತ್ತಿನ ಮುಂಚೆ ಇವನು ತಾನು ನೋಡೇ ಇಲ್ಲ ಬಂಗಾರ ಚೈನನ್ನ ಅಂತ ಹೇಳಿದ, ರೊಕ್ಕ ಕೊಡಕ್ಕೂ ಇಲ್ಲ ಅಂತ ಹೇಳಿದ. ಇವಾಗ ಇವನು ಕೊಳ್ಳಿನಲ್ಲೇ ಆ ಬಂಗಾರ ಚೈನ್ ಇದೆಯಲ್ಲ ಅಂತ ಅವ್ರು ಅನ್ಕೊಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಏಡ್ರಿಯಾನ ಮತ್ತೆ ಲೂಸಿಯಾನ ಮತ್ತೆ ಆ ಒಂದು ಕೋರ್ಟಿಸನ್ ವೇಶ್ಯ ಏನಿರ್ತಾರೆ ಅವ್ರು ಬರ್ತಾರೆ. ಸೊ ಅವ್ರು ಬಂದ ಕೂಡ್ಲೇನೆ, 3 ಜನ ಬಂದ ಕೂಡ್ಲೇನೆ ಇವರಿಬ್ರು ಅಂದ್ರೆ ಸಿರಾಕ್ಯೂಸ್ ನ ಆಂಟಿಫಲಸ್ ಮತ್ತೆ ರೋಮಿಯೋ ಇಬ್ರು ಅಲ್ಲಿಂದ ಓಡಿ ಹೋಗ್ತಾರೆ. ಸೊ ಓಡಿ ಹೋದಾಗ ಅಲ್ಲಿ ಇದೆಲ್ಲ ಗದ್ದಲ ನಡೀತಿರುವಾಗ ಅದೊಂದು ಆಬಿ ಅಂದ್ರೆ ಒಂದು ದೊಡ್ಡದಾಗಿರುವಂತಹ ಚರ್ಚ್, ನನ್ಸ್ ಅದು ಇರುವಂತಹ ಒಂದು ಚರ್ಚ್ ಅದು. ಆ ಚರ್ಚಿನ ಮುಂದೆ ಇದೆಲ್ಲ ನಡೀತಾ ಇರ್ತದೆ. ಆವಾಗ ಆ ಚರ್ಚಿನ ಒಂದು ಏನಂತ ಹೇಳ್ಬೋದು, ಧರ್ಮಗುರು ತರ ಅಂತ ಹೇಳ್ಬೋದೇನೋ, ಆ ಎಬೆಸ್ ಅಂತ ಹೇಳ್ತಾರೆ. ಆ ಎಬೆಸ್ ಹೊರಗೆ ಬರ್ತಾರೆ, ಏನ್ ನಡೀತಾ ಇದೆ ಇಲ್ಲಿ, ಗದ್ದಲ ಏನ್ ನಡೀತಾ ಇದೆ ಅಂತ. ಆವಾಗ ಏಡ್ರಿಯಾನ ಅವರಿಗೆ ಎಲ್ಲವನ್ನ ಡಿಸ್ಕ್ರೈಬ್ ಮಾಡ್ತಾಳೆ, ಏನೇನ್ ನಡೀತು ಅನ್ನೋದನ್ನ ಹೇಳ್ತಾಳೆ. ತನ್ನ ಗಂಡಗೆ ಹುಚ್ಚ ಹಿಡಿದಿದೆ ಅನ್ನೋದನ್ನ, ಆಮೇಲೆ ಇದೆಲ್ಲಾನು ಹೇಳಿದಾಗ ಅವಳ ಅಬೆಸ್ ನೀನು ಅದಕ್ಕೆ ಕಾರಣ ಅನ್ನೋ ತರ ಅವಳನ್ನ ಏನಾಗುತ್ತೆ, ಇವಳು ಅಬೆಸ್ ಅವಳನ್ನ ಒಂದು ಧರ್ಮಗುರು ಅಂತ ಏನ್ ಹೇಳ್ತೀವಿ ಅವಳನ್ನ ಬೈದನ್ನ ನೋಡಬಹುದು. ಅವಾಗ ಸಂಜೆ 5 ಗಂಟೆ ಆಗತ್ತೆ. ಅಂದ್ರೆ ಇವನು ಕೊಟ್ಟಂತ ಒಂದು ದಿವಸದ ಟೈಮ್ ಮುಗೀತದೆ. ಯಾರಿಗೆ, ಸೋಲಿನಸ್ ಏಜಿಯನ್ ಕೊಟ್ಟಂತ ಒಂದು ಟೈಮ್ ಮುಗೀತದೆ. ಸೊ ಏಜಿಯನ್ ಈಗ 1,000 ಮಾರ್ಕ್ ಕೊಡ್ಲಿಲ್ಲ, ಹಾಗಾಗಿ ಅವನ ಎಕ್ಸಿಕ್ಯೂಷನ್ ಅವನನ್ನ ಕೊಲ್ಬಹುದು ಅಂತ ಹೇಳಿ ಅಲ್ಲಿ ಬರ್ತಾನೆ. ಆವಾಗ ಏಡ್ರಿಯಾನ ಆ ಡ್ಯೂಕನ್ನ ನೋಡಿ ಅವನಿಗೆ ಒಂದು ಅಪೀಲ್ ಮಾಡ್ತಾಳೆ. ಸೊ ಹೇಗೆ ಅವರಿಬ್ರು ಓಡಿ ಹೋಗ್ತಾರಲ್ಲ, ಅಂದ್ರೆ ಸಿರಾಕ್ಯೂಸ್ ನ ಆಂಟಿಫಲಸ್ ಮತ್ತೆ ಡ್ರೋಮಿಯೋ ಚರ್ಚಿನ ಒಳಗಡೆ ಓಡಿ ಹೋಗ್ತಾರಲ್ಲ, ಅವಾಗ ಅವಳು ಕಂಪ್ಲೇಂಟ್ ಮಾಡ್ತಾಳೆ ಡ್ಯೂಕ್ಗೆ, ಅವರಿಬ್ರು ತನ್ನ ಗಂಡ ಮತ್ತೆ ಆ ಗಾಳ ಮಗ ಇಬ್ರು ಚರ್ಚ್ನಲ್ಲಿ ಹೋಗಿದ್ದಾರೆ, ಮತ್ತೆ ಅವರನ್ನ ಬಿಡಿಸ್ಕೊಡು ಅಂತ ಡ್ಯೂಕ್ ಕೇಳ್ತಾಳೆ. ಆವಾಗ ಡ್ಯೂಕ್ ಅಂದ್ರೆ ಆಂಟಿಫಲಸ್ ಆಫ್ ಎಫಿಸಸ್ ಏನಿರ್ತಾನೆ ಅವನ ಬಗ್ಗೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ, ಡ್ಯೂಕ್ ಬಗ್ಗೆ ಅವನಿಗೆ ಗೌರವನೂ ಇರ್ತದೆ, ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂತ ಅವನು ಪ್ರಾಮಿಸ್ ಮಾಡ್ತಾನೆ. ಸೊ ಇವಾಗ ಅಷ್ಟೊತ್ತಿಗಾಗ್ಲೇನೆ ಅಲ್ಲೇನ್ ಬರುತ್ತೆ, ಈ ಪ್ರಿಸನ್ ನಲ್ಲಿ ಇರುವಂತ ಏನು ಆಂಟಿಫಲಸ್ ಮತ್ತೆ ಡ್ರೋಮಿಯೋ ಅವರು, ಅಂದ್ರೆ ಎಫಿಸಸ್ ನ ಆಂಟಿಫಲಸ್ ಮತ್ತು ಡ್ರೋಮಿಯೋ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಂದ, ಆ ಡಾಕ್ಟರ್ ಪಿಂಚ್ ಏನಿರ್ತಾರೆ ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತದೆ. ಆವಾಗ ಅವಳು ಎಡ್ರಿಯನ್ನ ಹೇಳ್ತಾನೆ, ಅಲ್ಲಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ, ಅವ್ರಿಬ್ರು ಇಲ್ಲೇ ಚರ್ಚ್ ನಲ್ಲಿ ನಾ ಹೋಗಿದ್ದ ನಾನೇ ನೋಡಿದ್ದೀನಿ, ಅವ್ರು ಇಲ್ಲಿದ್ದಾರೆ ಚರ್ಚಿನ ಒಳಗಡೆ ಅಂತ ಅಂತಾಳೆ ಅವಳು. ಆವಾಗ ಏನಾಗತ್ತೆ, ಇಲ್ಲಿ ಆಂಟಿಫಲಸ್ ಅಂದ್ರೆ ಈ ಆಂಟಿಫಲಸ್ ಆಫ್ ಎಫಿಸಸ್ ತನ್ನ ಆಳ ಜೊತೆ ಅಲ್ಲಿ ಬರ್ತಾನೆ. ಸೊ ಇವನು ಆ ಡ್ಯೂಕ್ ಕಂಪ್ಲೇಂಟ್ ಮಾಡ್ತಾನೆ, ಇಷ್ಟೆಲ್ಲ ನಡೆಯೋಕೆ ತನ್ನ ಹೆಂಡತಿನೇ ಕಾರಣ, ಯಾಕೆ ಅವಳೇ ಅವನನ್ನ ಮನೆಯೊಳಗೆ ಕರ್ಕೊಳ್ಳಿಲ್ಲ, ಆಮೇಲೆ ಅವಳೇ ಅರೆಸ್ಟ್ ಆಗೋಕ್ಕೂ ಕೂಡ ಅವಳೇ ಕಾರಣ, ಮತ್ತೆ ಆ ಸೊರ್ಸರರ್ ಮಾಂತ್ರಿಕ ಇರ್ತಾನಲ್ಲ ಡಾಕ್ಟರ್ ಪಿಂಚ್ ಅಂತ, ಅವನ ಕೈಯಲ್ಲೂ ಕೂಡ ಅವಳೇ ಅವನನ್ನು ಕೊಟ್ಟಿದ್ದಾನೆ, ಹಾಗಾಗಿ ತನಗೆ ಜಸ್ಟಿಸ್ ಬೇಕು, ನ್ಯಾಯ ಕೊಡಿಸ್ರಿ ಅಂತ ಅವನು ಡ್ಯೂಕ್ಗೆ ಹೇಳ್ತಾನೆ. ಸೊ ಆವಾಗ ಅಂದ್ರೆ ಇವಳು ತನ್ನ ಆಡ್ರಿಯಾನ ಡ್ಯೂಕ್ ಮುಂದೆ ಹೇಳ್ತಿರ್ತಾಳೆ, ಅವರಿಬ್ರು ಚರ್ಚ್ ನಲ್ಲಿದ್ದಾರೆ ಅಂತ. ಇಲ್ಲಿ ಎದುರಿಗೆ ಇಬ್ರು ಬಂದು ಆ ಡ್ಯೂಕ್ನಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಏನಿದು ಗೊಂದಲ ಅಂತ ಹೇಳಿ ಅನ್ಕೊಂಡು ಆ ಡ್ಯೂಕ್ ಇದ್ದಾಗ ಆ ಎಬೆಸ್ ಏನಿರ್ತಾನೆ ಆ ಚರ್ಚಿನ ಒಬ್ಬ ಮಾಲೀಕ ಅಥವಾ ಒಬ್ಬ ಹಿರಿಯ ಗುರು ಇರ್ತಾಳಲ್ಲ ಎಬೆಸ್, ಅವಳನ್ನ ಈ ಡ್ಯೂಕ್ ಕರೀತಾನೆ ಅಲ್ಲಿ.
ಇದು ಏನು ಗೊಂದಲ, ಇದನ್ನ ಪರಿಹಾರ ಮಾಡು, ಇವಳೊಂಥರ ಹೇಳ್ತಾ ಇದ್ದಾರೆ, ಆಮೇಲೆ ಚರ್ಚಿನ ಒಳಗಡೆ ಯಾರಿದ್ದಾರೆ ಅಂತ ಅನ್ನೋದನ್ನ. ಆವಾಗ ಚರ್ಚ್ ಇಷ್ಟು ನಡೀತಾ ಇರುವಾಗ, ಚರ್ಚ್ ಮುಂದೆ ಇದೆಲ್ಲ ನಡೀತಾ ಇರುವಾಗ ಏಜನ್ ಬರ್ತಾನಲ್ಲಿ. ಯಾಕೆಂದ್ರೆ ಅವನಿಗೆ ಶಿಕ್ಷೆ ಆಗೋದಿರ್ತದೆ ಅವತ್ತು. ಅವನು ಕೂಡ ಅಲ್ಲಿ ಬರ್ತಾನೆ. ಅವನು ಈ ಆಂಟಿಫಲಸ್ ತನ್ನ ಮಗ, ಅಂದ್ರೆ ತನ್ನ ಜೊತೆ ಇರುವಂತ ಮಗ ಅಲ್ಲ, ಇಲ್ಲಿ FSS ನಲ್ಲಿ ಇರುವಂತಹ ಮಗ, ಅವನನ್ನು ನೋಡಿ ಅವನಿಗೆ ತುಂಬಾ ಖುಷಿ ಆಗ್ತದೆ. ಆವಾಗ ಅವನನ್ನ ಮಗ ಅಂತ ಮಾತನಾಡಿಸಿದಾಗ ಈ ಆಂಟಿಫಲಸ್ಗೆ ಆಶ್ಚರ್ಯ ಆಗತ್ತೆ. ನನಗೆ ತಂದೆ ಯಾರೂ ಇಲ್ಲ, ಐ ಆಮ್ ಫಾದರ್ಲೆಸ್ ಅಂತ ಹೇಳ್ತಾನ ಅವನು. ಸೊ ಇದು ಮತ್ತೊಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡತ್ತೆ. ಆವಾಗ ಆ ಅಬೆಸ್ ಚರ್ಚಿನ ಒಳಗಡೆಯಿಂದ ಅವರಿಬ್ಬರನ್ನ ಕರ್ಕೊಂಡ್ ಬರ್ತಾಳೆ. ಅಂದ್ರೆ ಆಂಟಿಫಲಸ್ ಆಫ್ ಸಿರಾಕ್ಯೂಸ್ ಮತ್ತೆ ಡ್ರೋಮಿಯೋ ಆಫ್ ಸಿರಾಕ್ಯೂಸ್ ಜೊತೆ ಹೊರಗಡೆ ಬರ್ತಾಳೆ. ಆವಾಗ ತಾನು ಅಬೆಸ್, ತನ್ನ ಹೆಸರು ಎಮಿಲಿಯಾ, ಮತ್ತೆ ತಾನು ಏಜಿಯನ್ನ ಹೆಂಡತಿ ಅಂತ ಅನ್ನೋದನ್ನು ಕೂಡ ಅವಳು ರಿವೀಲ್ ಮಾಡ್ತಾಳೆ. ಹೀಗೆ ಈ ನಾಟಕ, ಅಂದ್ರೆ ಅವ್ರು 4 ಜನ ಒಂದೇ ಕಡೆ ಸೇರಿದಾಗ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಆಗಿತ್ತು, ಯಾಕೆ ಎಲ್ರು ವಿಚಿತ್ರವಾಗಿ ಆಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು ಅನ್ನೋದು ಅವರಿಗೆ ಗೊತ್ತಾಗತ್ತೆ. ಸೊ ಹೀಗೆ ನಾಟಕ ಸುಖಾಂತ್ಯ ಆಗತ್ತೆ. ಆ ಡ್ರೋಮಿಯೋಗೆ ತನ್ನ ಇನ್ನೊಬ್ಬ ತಮ್ಮ ಡ್ರೋಮಿಯೋ ಸಿಗ್ತಾನೆ, ಆಂಟಿಫಲಸ್ಗೆ ತನ್ನ ಇನ್ನೊಬ್ಬ ತಮ್ಮ, ಅಂದ್ರೆ ಅವರು ಅವಳಿ ಜವಳಿ ಐಡೆಂಟಿಕಲ್ ಟ್ವಿನ್ಸ್ ಇರ್ತಾರೆ, ಅವರು ಸಿಗ್ತಾರೆ. ಎಲ್ರು ತಮ್ಮ ಜೊತೆಗೆ ಹೋಗೋದನ್ನ ನೋಡ್ತೇವೆ. ಹೀಗೆ ನಾಟಕ ಅಂತ್ಯ ಆಗತ್ತೆ ಇಲ್ಲಿ. ಇದು ಇನ್ನೊಂದ್ 2 ನಿಮಿಷ ಮಾತಾಡ್ಬೋದಾ ಮೇಡಮ್? ಮ್ಯಾಮ್ ಮಾತಾಡಿ ಮ್ಯಾಮ್, ಪ್ಲೀಸ್. ಸೊ ಹೀಗೆ ಈ ನಾಟಕ ತುಂಬಾ ಲೈಟ್ ಆಗಿರುವಂತ ವಿಷಯವನ್ನು ಹೊಂದಿರುವಂತದ್ದು. ಜೊತೆಗೆ ಇದು ಪ್ರೇಕ್ಷಕರಿಗೆ ತುಂಬಾ ಪಾಪ್ಯುಲರ್ ಆಗಿರುವಂತಹ ನಾಟಕ ಅವತ್ತಿನಿಂದನೂ. ಮತ್ತೆ ವಿಮರ್ಶಕರು ಅಷ್ಟೇನೂ ಇಷ್ಟಪಡದೇ ಇರುವಂತಹ ನಾಟಕ ಇದು. ವಿಮರ್ಶಕರಿಗೆ ಇದ್ರ ಬಗ್ಗೆ ವಿಮರ್ಶೆ ಅಷ್ಟೇನು ಅಂದ್ರೆ ಒಳ್ಳೆಯ ನಾಟಕ ಅಂತ ಶೇಕ್ಸ್ಪಿಯರ್ನ ಬೇರೆ ನಾಟಕಗಳಿಗೆ ಹೋಲಿಸಿದಾಗ ಇದು ಆ ಎತ್ತರಕ್ಕೆ ಏರಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ವಿಮರ್ಶಕರು ಒಂದು ಪಂಥದವರು. ಇನ್ನೊಂದು ಅಂದ್ರೆ ನಾವು ಟ್ರೆಡಿಷನಲ್ ವಿಮರ್ಶಕರು, ಸಂಪ್ರದಾಯವಾದಿ ವಿಮರ್ಶಕರು ಏನಿರ್ತಾರೆ, ಅವರು ಈ ನಾಟಕವನ್ನ ಯಾವ ವಿಷಯಕ್ಕೆ ತುಂಬಾ ಇಷ್ಟಪಟ್ಟಿರೋದಂತಂದ್ರೆ ಈ ನಾಟಕ ಏನು 3 ಯೂನಿಟೀಸ್ ಅನ್ನ, ಯೂನಿಟಿ ಆಫ್ ಟೈಮ್, ಯೂನಿಟಿ ಆಫ್ ಪ್ಲೇಸ್ ಮತ್ತು ಯೂನಿಟಿ ಆಕ್ಷನ್ ಅಂತ ಏನ್ ಹೇಳ್ತೇವೆ, ಆ 3 ಯೂನಿಟೀಸ್ ಅನ್ನ ಫಾಲೋ ಮಾಡಿದ್ದಕ್ಕೇನೆ ಕೆಲವು ವಿಮರ್ಶಕರು ಈ ನಾಟಕವನ್ನ ಇಷ್ಟಪಟ್ಟಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ಪೇಟ್ರಿಯಾರ್ಕಿ ಮತ್ತೆ ಫ್ಯೂಡಲಿಸಂ, ಅವತ್ತಿನ ಒಂದು ಸೊಸೈಟಿ, ಅದು ಟ್ರಾನ್ಸಿಷನ್ ಆಗ್ತಾ ಇತ್ತು ಅವತ್ತಿನ ಸೊಸೈಟಿ. ಆದ್ರೂ ಕೂಡ ಆ ಒಂದು ಸೊಸೈಟಿ ಹೇಗೆ ಇತ್ತು ಅಂತ ಅನ್ನೋದನ್ನು ಕೂಡ ಇಲ್ಲಿ ಈ ನಾಟಕದಲ್ಲಿ ನಾವು ನೋಡ್ಬೋದು. ಆ ಫ್ಯೂಡಲ್ ಸಿಸ್ಟಮ್ ಹೇಗೆ ಇತ್ತು, ಆಳುಗಳನ್ನ ಕೊಂಡ್ಕೊಳ್ಳುವಂಥದ್ದು, ಅವರನ್ನ ಟ್ರೀಟ್ ಅಂದ್ರೆ ಬಡಿಯುವುದು. ನಾನು ಈಗಾಗಲೇ ಹೇಳಿದೆ, ಇದೊಂದು ಸ್ಟಿಕ್ ಹ್ಯೂಮರ್ ಅಥವಾ ಫಿಸಿಕಲ್ ಹ್ಯೂಮರ್ ಅಂತ ಅನ್ನುವಂಥ ಕ್ಯಾಟಗರಿಗೆ ಬರುವಂತ ಒಂದು ನಾಟಕ ಅಂತ ಹೇಳಿ. ಸೊ ಈ ಒಂದು ನಾಟಕ ಬಹಳ ಬರೀ ಹಾಸ್ಯವನ್ನೇ ಪ್ರಧಾನವಾಗಿ ಇಟ್ಕೊಂಡಿದೆ ಅಂದ್ಕೊಂಡ್ರು ಕೂಡ ಕೆಲವೊಂದು ಇಲ್ಲಿ ಬರುವಂತಹ ಏನು ಡೈಲಾಗ್ಸ್ ಇದೆ ಅದು ಎಸ್ಪೆಷಲಿ ಇಲ್ಲಿ ಏಡ್ರಿಯಾನ ಮತ್ತೆ ಲೂಸಿಯಾನ ನಡುವೆ ನಡೆಯುವಂತಹ ಒಂದು ಏನು ಡೈಲಾಗ್ ಇದೆ, ಅವು ಮಹಿಳೆಯರಿಗೆನೆ ಯಾಕೆ ಇಂತಹ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನುವಂತಹ ಮಾತನ್ನ ನಾವಿಲ್ಲಿ ಏಡ್ರಿಯಾನ ಮಾತಾಡಿದ್ದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ನಾನು ಈಗಾಗಲೇ ಹೇಳಿದ ಹಾಗೆ ಪನ್, ಶ್ಲೇಷೆ ಅಂತ ನಾವು ಕನ್ನಡದಲ್ಲಿ ಏನ್ ಹೇಳ್ತೇವೆ, ಆ ಪನ್ನನ್ನ ಇಲ್ಲಿ ಯೂಸ್ ಮಾಡಿರೋದನ್ನ, ಶಬ್ದಗಳ ಜೊತೆ ಆಟ ಆಡಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಏಡ್ರಿಯಾನ 2ನೇ ಅಂಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ವೈ ಶುಡ್ ದೇರ್ ಲಿಬರ್ಟಿ ದ್ಯಾನ್ ಆರ್ಸ್ ಬಿ ಮೋರ್. ಅಂದ್ರೆ ದೇರ್ ಅಂತಂದ್ರೆ ಮೆನ್, ಅವರ ಒಂದು ಸ್ವಾತಂತ್ರ್ಯ ನಮ್ಗಿಂತ ಹೆಚ್ಚಿನ ಹೇಗಾಗತ್ತೆ, ವೈ ಶುಡ್ ದೇರ್ ಲಿಬರ್ಟಿ ದ್ಯಾನ್ ಆರ್ಸ್ ಬಿ ಮೋರ್ ಅಂತ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗೇನೆ ಇಲ್ಲಿ ಆ ಮ್ಯಾನ್ ಇಸ್ ಅ ಮಾಸ್ಟರ್ ಆಫ್ ಹಿಸ್ ಲಿಬರ್ಟಿ ಅಂತ. ಲೂಸಿಯಾನ ಒಬ್ಬ ಅಂದ್ರೆ ಸಬ್ಮಿಸಿವ್ ಆಗಿರುವಂತಹ ಹೆಣ್ಮಗಳು, ಆ ಸೊಸೈಟಿ ಏನು ಜೆಂಡರ್ ರೋಲ್ ಅನ್ನ ಡಿಫೈನ್ ಮಾಡುತ್ತೆ ಅದನ್ನ ರೆಪ್ರೆಸೆಂಟ್ ಮಾಡುವಂತ ಹೆಣ್ಮಗಳಾಗಿ ಹಲವು ಮಾತುಗಳನ್ನ ಹೇಳ್ತಾನೆ.
ಸೊ ಅವಳು ಹೇಳುವಾಗ ಟಿಪಿಕಲ್ ಜೆಂಡರ್ ರೋಲ್ ಅನ್ನ ಇಲ್ಲಿ ಅವಳು ಹೇಳ್ತಾ ಅ ಮ್ಯಾನ್ ಈಸ್ ಮಾಸ್ಟರ್ ಆಫ್ ಹಿಸ್ ಲಿಬರ್ಟಿ ಅಂತ ಅನ್ನುವಂಥದ್ದನ್ನ. ಸೊ ಹೀಗೆ ಈ ಒಂದು ನಾಟಕ ನಡೆಯೋದನ್ನ ನಾವು ನೋಡ್ಬೋದು. ನಾನು ಈಗಾಗಲೇ ಹೇಳಿದ ಹಾಗೆ ಪ್ರೇಕ್ಷಕರ ಜೊತೆ ಈ ನಾಟಕ ತುಂಬಾ ಪಾಪ್ಯುಲರ್ ಆಗಿರುವಂಥದ್ದು. ಇದು ಅಂದ್ರೆ ನಾಟಕ ಆಗಿ, ಸಂಗೀತ ನಾಟಕ ಆಗಿ, ಆಮೇಲೆ ಈ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರೋದನ್ನ ನೋಡಬಹುದು. ನಮ್ಮ ಹಿಂದಿ ಸಿನಿಮಾ ಕೂಡ 2 ಸಿನಿಮಾಗಳು ಇದನ್ನ ಬೇಸ್ ಮಾಡಿ ಆಗಿದೆ. ಒಂದು ದೋ ದೋನಿ ಚಾರ್ ಅನ್ನುವಂಥದ್ದು, ಇನ್ನೊಂದು ಅಂಗೂರ್ ಅಂತ. ಆಮೇಲೆ ಕನ್ನಡದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತ, ಬಹುಶಃ ಬಹಳಷ್ಟು ಜನ ನೋಡಿರ್ಬಹುದು ಅದನ್ನ, ಉಲ್ಟಾ ಪಲ್ಟಾ ಅಂತ ಹೇಳಿ ರಮೇಶ್ ಅರವಿಂದ್ ನಡೆಸಿರುವಂತಹ ಸಿನಿಮಾ ಕೂಡ ಇದನ್ನೇ ಬೇಸ್ ಆಗಿಟ್ಕೊಂಡಿರುವಂತ ಒಂದು ನಾಟಕ. ಸೊ ಹೀಗೆ ಈ ನಾಟಕ ತುಂಬಾ ಮನರಂಜನೆಯನ್ನ ನೀಡುವಂಥದ್ದು. ಅದ್ರ ಜೊತೆಗೇನೆ ಇದು ಕೆಲವೊಂದು ವಿಷಯಗಳು ಇದನ್ನು ಓದುವಾಗ ಯಾಕೆ ಹೀಗೆ ಬಿಹೇವ್ ಮಾಡ್ತಾರೆ ಅಂತ ಅನ್ನುವಂಥದ್ದು ಕೂಡ, ಅಂದ್ರೆ ಚಿಂತನೆಗೆ ಕೂಡ ಹಚ್ಚುವಂತ ಈ ಒಂದು ನಾಟಕ. ಸೊ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮತ್ತೊಮ್ಮೆ ಧಾರವಾಡ ಕಟ್ಟೆಗೆ ಈ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ತಾವೆಲ್ಲರೂ ಇಷ್ಟೊತ್ತಿನವರೆಗೆ ತಾಳ್ಮೆಯಿಂದ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮ್ಯಾಮ್ ಧನ್ಯವಾದಗಳು. ಮತ್ತೆ ಈ ಚರ್ಚೆನಲ್ಲಿ ನಿಮ್ಮೊಟ್ಟಿಗೆ ನಮ್ಮ ಕೆಲವು ಮಾತುಗಳಿರುತ್ತೆ. ಧಾರವಾಡ ಕಟ್ಟೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋಣು ಸರ್ ಅವರ ಮಾತುಗಳಿಗಿಂತ ಮುಂಚೆ ಬರುವ ಗುರುವಾರ ಡಾಕ್ಟರ್ ರವಿಶಂಕರ್ ಜಿಕೆ ಅವರು ನಾಗವರ್ಮ ಅವರ ಕುರಿತಾಗ ಒಂದು ಕೃತಿಯನ್ನ ಇಟ್ಕೊಂಡು ತಮ್ಮ ಉಪನ್ಯಾಸವನ್ನ ಮಾಡಲಿದ್ದಾರೆ. 27ನೇ ತಾರೀಕು ಬರುವ ಗುರುವಾರ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಧಾರವಾಡ ಕಟ್ಟೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ. ಹಾಗೆ ಪ್ರತಿ ಶನಿವಾರ ಈ ಸೀರೀಸ್ ಅಂದ್ರೆ ಶೇಕ್ಸ್ಪಿಯರ್ ಉಪನ್ಯಾಸ ನಾಟಕಗಳ ಉಪನ್ಯಾಸ ಮಾಲಿಕೆ ಇದೆ. ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಶೇಕ್ಸ್ಪಿಯರ್ನ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಕುರಿತಾಗಿ ಪ್ರಶಾಂತ್ ನಾಯಕ್ ಅವರು ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಉಪಸ್ಥಿತರಿರಬೇಕು ಅಂತ ಕೇಳ್ಕೊಳ್ತಾ ಅಧ್ಯಕ್ಷರ ಮಾತುಗಳಿಗಾಗಿ ನಾನು ಈ ವೇದಿಕೆಯನ್ನ ಬಿಟ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತಿಗಳೇ, ಎಲ್ಲರಿಗೂ ನಮಸ್ಕಾರ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರೊಫೆಸರ್ ನಾಗರತ್ನ ಪರಂಡೆ ಅವರ ಮಾತುಗಳನ್ನ ನಾವು ಇಲ್ಲಿಯವರೆಗೆ ಕೇಳಿದ್ದೇವೆ. ಇದು ಅವರ ಈ ಸಿರೀಸ್ ನಲ್ಲಿ ಇದು ಅವರ 2ನೇ ಉಪನ್ಯಾಸ ಅಂತ ಕಾಣುತ್ತದೆ. ಹೋದ ವಾರವಷ್ಟೇ ಅವರು ಶೇಕ್ಸ್ಪಿಯರ್ನ ಒಂದು ಹಾಸ್ಯ ನಾಟಕದ ಬಗ್ಗೆ 1 ಗಂಟೆಯ ಉಪನ್ಯಾಸವನ್ನ ನೀಡಿದ್ರು. ಶೇಕ್ಸ್ಪಿಯರ್ನ ಹಾಸ್ಯ ನಾಟಕಗಳ ಸ್ಟ್ರಕ್ಚರ್ ಬಗೆಗೆ, ಅವುಗಳ ದರ್ಶನದ ಬಗೆಗೆ, ಶೇಕ್ಸ್ಪಿಯರ್ನ ನಾಟಕ ರಂಗಭೂಮಿಯ ಬಗ್ಗೆ ಅನೇಕ ಮಾತುಗಳನ್ನ ಆಡಿದ್ರು. ಇವತ್ತು ಅವನ ಇನ್ನೊಂದು ಪ್ರಸಿದ್ಧ ಹಾಸ್ಯ ನಾಟಕ ಕಾಮಿಡಿ ಆಫ್ ಎರರ್ಸ್ ನಾಟಕದ ಬಗ್ಗೆ ಅವರು ಮಾತನಾಡಿದ್ರು. ಅವರ ಎಲ್ಲ ಮಾತುಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಅವರ ಹೇಳಿದ ಒಂದು ಮಾತು ಸತ್ಯ. ಈ ನಾಟಕವನ್ನ ಪ್ರೇಕ್ಷಕರು ಇಷ್ಟಪಟ್ಟ ಹಾಗೆ ವಿಮರ್ಶಕರು, ಬುದ್ಧಿಜೀವಿಗಳು ಇಷ್ಟಪಟ್ಟಿಲ್ಲ ಎಂಬುದು ಬಹಳ ಸತ್ಯವಾದ ಮಾತು. ಏಕೆಂದ್ರೆ ಜೂಲಿಯಸ್ ಸೀಸರ್ ಅಂತ ನಾಟಕ ಓದಿದ ಮೇಲೆ, ಆಂಟನಿ ಕ್ಲಿಯೋಪಾಟ್ರಾ ಆದಂತ ನಾಟಕ ಓದಿದ ಮೇಲೆ, ಅಥವಾ ಕಿಂಗ್ ಲಿಯರ್, ಮ್ಯಾಕ್ಬೆತ್, ಹ್ಯಾಮ್ಲೆಟ್ ಇಂಥ ನಾಟಕಗಳನ್ನ ಓದಿದ ಮೇಲೆ ಕಾಮಿಡಿ ಆಫ್ ಎರರ್ಸ್ ಅಂತ ನಾಟಕವನ್ನ ಓದಿದಾಗ ಹಾಗೆ ಅನಿಸೋದು ಸಹಜ. ಆದರೆ ಶೇಕ್ಸ್ಪಿಯರ್ನ ನಾಟಕದ ಉದ್ದೇಶವನ್ನ ಅರ್ಥ ಮಾಡಿಕೊಂಡ್ರೆ ನಾವು ಇಂಥ ನಾಟಕಗಳನ್ನು ಕೂಡ ಓದಿ ಆನಂದಿಸಬಹುದಾಗಿದೆ. ಇಂಥ ನಾಟಕಗಳನ್ನ ಕೂಡ ನಾವು ಮೆಚ್ಚಿಕೊಳ್ಬೇಕಾಗಿದೆ. ಹಾಸ್ಯ ನಾಟಕಗಳಲ್ಲಿ ತುಂಬಾ ಗಂಭೀರವಾದ ಚಿಂತನೆಗಳು ಇರುವುದಿಲ್ಲ. ಹಾಸ್ಯ ನಾಟಕಗಳಲ್ಲಿ ಜೀವನದ ಬಗ್ಗೆ ಬಹಳ ಗಂಭೀರವಾದ ಹೇಳಿಕೆಗಳು, ಸಂದರ್ಭಗಳು ಇರುವುದಿಲ್ಲ ಎನ್ನುವ ಭ್ರಮೆಯಲ್ಲಿ ಅನೇಕ ಜನ ವಿಮರ್ಶಕರು ಇದ್ದಾರೆ. ಎಸ್ಪೆಷಲಿ ಪಾಶ್ಚಾತ್ಯ ವಿಮರ್ಶಕರು. ಯಾವ ನಾಟಕದಲ್ಲಿ ಹಿಂಸೆ ಇಲ್ಲ, ಕೊಲೆ ಸುಲಿಗೆ ಇಲ್ಲ, ಅಥವಾ ಜೀವನದ ಗಹನ ಸಂಗತಿಗಳ ಬಗ್ಗೆ ಚರ್ಚೆ ಇಲ್ಲ, ನಾಟಕೀಯತೆ ಇರೋದಿಲ್ಲ, ಆ ನಾಟಕಗಳನ್ನ ಇಷ್ಟಪಡದೇ ಇರತಕ್ಕಂಥ ವಿಮರ್ಶಕರು ಇದ್ದಾರೆ. ಇಂಥ ವಿಮರ್ಶಕರು ಶೇಕ್ಸ್ಪಿಯರ್ನ ಈ ನಾಟಕವನ್ನ ಮೆಚ್ಚಿಕೊಂಡಿರ್ಲಿಕ್ಕಿಲ್ಲ. ಆದ್ರೆ ಇಂಥ ನಾಟಕಗಳನ್ನು ಕೂಡ ನಾವು ಓದಿ ಆನಂದಿಸಬಹುದಾಗಿದೆ.
ಪ್ರೊಫೆಸರ್ ನಾಗರತ್ನ ಪರಾಂಡೆ ಅವರ ಮಾತುಗಳನ್ನ ಕೇಳಿದ ಮೇಲೆ ನಿಮಗೆಲ್ಲರಿಗೂ ಹೀಗೆ ಅನಿಸಿರ್ಬೇಕು, ನಾವು ಈ ನಾಟಕವನ್ನ ಓದ್ಬೇಕು, ಬಹಳ ಬೇಗನೆ ಈ ನಾಟಕವನ್ನ ಓದ್ಬೇಕು. ಯಾಕಂದ್ರೆ ಉಲ್ಟಾ ಪಲ್ಟಾ ಸಿನಿಮಾ ನೋಡಿ ನಮ್ಮ ತಲೆ ಉಲ್ಟಾ ಪಲ್ಟಾ ಆಗಿರ್ತದೆ. ಅದು ಸರಿ ಹೋಗ್ಬೇಕು ಅಂತಂದ್ರೆ ಈ ನಾಟಕವನ್ನ ಓದ್ಬೇಕು. ಕೇವಲ ಸಿನಿಮಾವನ್ನು ನೋಡಿ ನಾವು ಶೇಕ್ಸ್ಪಿಯರ್ನ ನಾಟಕವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ನಾಟಕ ಕೃತಿ ಸಿನಿಮಾ ಆದಾಗ ಅನೇಕ ಮಾರ್ಪಾಡುಗಳಿಗೆ ಅನೇಕ ಮಾರ್ಪಾಡುಗಳನ್ನ ಹೊಂದಿರ್ತದೆ, ಅನೇಕ ಬದಲಾವಣೆಗಳನ್ನ ಹೊಂದಿರ್ತದೆ. ಮೂಲ ಕೃತಿಯನ್ನ ಓದದೆ ಕೇವಲ ಅದರ ಸಿನಿಮಾ ನೋಡಿ ನಾವು ನಾಟಕವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ನಾಟಕದ ಬಗ್ಗೆ ನಾನು ಕೇವಲ 2 ಮಾತುಗಳನ್ನ ಹೇಳಿ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ. ನೀವು ಪರಾಂಡೆ ಮೇಡಮ್ ಅವರೊಂದಿಗೆ ಸಂವಾದವನ್ನ ಚರ್ಚೆಯನ್ನ ನಡೆಸಬಹುದು. 2 ಕಾರಣಗಳಿಗಾಗಿ ನನಗೆ ಈ ನಾಟಕ ಇಷ್ಟ. ನನಗೆ ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳು ಇಷ್ಟ, ಎಲ್ಲಾ ಸುರಿತಗಳು ಇಷ್ಟ, ಎಲ್ಲಾ 2 ಲಾಂಗ್ ಪೋಯಮ್ಸ್ ಇದಾವಲ್ಲ ಅವು ಕೂಡ ಇಷ್ಟ. ನಾನು ಶೇಕ್ಸ್ಪಿಯರ್ನ ಪ್ರತಿಯೊಂದು ಸಾಲನ್ನು ಕೂಡ ಇಷ್ಟಪಡ್ತೇನೆ. ಹೀಗಾಗಿ ನಾನು ಯಾವುದನ್ನು ರಿಜೆಕ್ಟ್ ಮಾಡೋದಿಲ್ಲ. ಒಂದು ರೀತಿಯ ನನ್ನ ಪರ್ಸನಲ್ ಕಮಿಟ್ಮೆಂಟ್, ದಿಸ್ ಇಸ್ ಮೈ ಪರ್ಸನಲ್ ಕಮಿಟ್ಮೆಂಟ್ ಟು ಶೇಕ್ಸ್ಪಿಯರ್. ಅವನೊಂದಿಗೆ ಬೌದ್ಧಿಕ ಒಂದು ಅನುಸಂಧಾನಕ್ಕಿಂತಲೂ ಭಾವನಾತ್ಮಕ ಅನುಸಂಧಾನವನ್ನು ನಾನು ಹೊಂದಿದ್ದೇನೆ. ಹೀಗಾಗಿ ಬಹಳ ಕ್ರಿಟಿಕಲ್ ಆಗಿ ಒಂದೊಂದ್ಸಲ ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಇಲ್ಲಿ ಈ ನಾಟಕದಲ್ಲಿ ಕುಟುಂಬದ ಬಗ್ಗೆ ಶೇಕ್ಸ್ಪಿಯರ್ ಬಹಳ ಗಟ್ಟಿಯಾಗಿ ಮಾತನಾಡ್ತಾನೆ. ಮೇಡಮ್ ಅವರು ಅದನ್ನ ಬಹಳ ವಿಸ್ತಾರವಾಗಿ ಹೇಳಿದ್ರು. ಒಂದು ಸಮಾಜದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕುಟುಂಬದ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು. ನಾವು ಯಾವುದನ್ನ ಸ್ವಾನುಭವ ಅಂತೀವಲ್ಲ, ಸೆಲ್ಫ್ ನಾಲೆಜ್ ಇಸ್ ದಿ ಬೆಸ್ಟ್ ನಾಲೆಜ್. ನಾವು ಜಗತ್ತನ್ನ ತಿಳಿದುಕೊಂಡು ನಮ್ಮನ್ನು ನಾವು ತಿಳಿದುಕೊಳ್ಳದೆ ಹೋದರೆ ನಮ್ಮ ಬದುಕಿಗೆ ಅರ್ಥ ಇರುವುದಿಲ್ಲ. ಹೀಗಾಗಿ ಈ ಸ್ವಾನುಭವ ಹೊಂದಲು, ಸೆಲ್ಫ್ ನಾಲೆಜ್ ಪಡೆದುಕೊಳ್ಳಲು ಮತ್ತು ಸಂತೋಷದಿಂದ ಇರಬೇಕು, ಸ್ವಾನುಭವ ಹೊಂದಬೇಕು ಅಂತಂದ್ರೆ ನಮ್ಮ ಕುಟುಂಬಗಳೊಂದಿಗೆ ನಾವು ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು. ಅಂದ್ರೆ ನಮ್ಮ ಪರ್ಸನಲ್ ಹ್ಯಾಪಿನೆಸ್ ಅಂಡ್ ಸೆಲ್ಫ್ ನಾಲೆಜ್ they depend entirely on our relationship with our family and family members. ಈ ಬಗ್ಗೆ ಶೇಕ್ಸ್ಪಿಯರ್ ಬಹಳ ಸ್ಪಷ್ಟವಾಗಿ ನಾಟಕದಲ್ಲಿ ಮಾತನಾಡ್ತಾನೆ. ನಾನು ಯಾವುದೇ ಉದಾಹರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲದೆ ಹೋದ್ರೆ ಏನಾಗ್ತೈತಿ, ಅಲ್ಲಿ ಪ್ರತ್ಯೇಕತೆ ಮತ್ತು ಅಪೂರ್ಣತೆ ಅಂದ್ರೆ ಸೆಪರೇಷನ್ ಅಂಡ್ ಇನ್ಕಂಪ್ಲೀಟ್ನೆಸ್, ಈ 2 ಜೋಡಿ ಪಾತ್ರಗಳೇನಿದಾವಲ್ಲ, ಈ 4 ಪಾತ್ರಗಳು ಪ್ರಾರಂಭದಲ್ಲಿ ಪ್ರತ್ಯೇಕತೆಯನ್ನ ಅನುಭವಿಸ್ತವೆ ಮತ್ತು ಅಪೂರ್ಣತೆಯನ್ನ ಅನುಭವಿಸ್ತವೆ. ಕೊನೆಗೆ ಯಾವಾಗ ಅವರು ತಮ್ಮ ಕುಟುಂಬಗಳೊಂದಿಗೆ ಒಂದಾಗ್ತಾರೆ, when they get united with their families, ಆ ಅಪೂರ್ಣತೆ ಹೊರಟೋಗ್ಬಿಡ್ತದೆ ಮತ್ತು ಆ ಪ್ರತ್ಯೇಕತೆ ಹೊರಟೋಗ್ತದೆ ಅನ್ನೋದು ಒಂದು ಕಾರಣ. ಇನ್ನೊಂದು, ಈ ನಾಟಕದ ಕೊನೆಗೆ ಕುಟುಂಬದ ಎಲ್ಲ ವ್ಯಕ್ತಿಗಳು ಒಂದಾಗ್ತಾರೆ. ಆ ಮೂಲಕ ಶೇಕ್ಸ್ಪಿಯರ್ ಮನುಷ್ಯ ಸಂಬಂಧದ ಮಹತ್ವವನ್ನ ಮೆಚ್ಕೊಳ್ತಾನೆ, ಅದ್ರ ಬಗ್ಗೆ ಮಾತನಾಡ್ತಾನೆ. 2ನೇದು, ಇನ್ನೂ ಕೂಡ ಒಂದು ಪ್ರತ್ಯಭಿಜ್ಞಾನ. ಯಾವುದನ್ನ ನಾವು ಕಾಳಿದಾಸನ ನಾಟಕಗಳಲ್ಲಿ ನಮ್ಮ ಅನೇಕ ಭಾರತೀಯ ತಾತ್ವಿಕ ಚಿಂತಕರು ಮತ್ತು ಕಾಳಿದಾಸ ಉಪಯೋಗಿಸುವ ಈ ಪ್ರತ್ಯಭಿಜ್ಞಾನವನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಭಿಜ್ಞಾನ ಶಕುಂತಲದಲ್ಲೂ ಕೂಡ ದುಷ್ಯಂತ ಶಕುಂತಲೆ ಸಪರೇಟ್ ಆಗಿ ಹೋಗ್ಬಿಡ್ತಾರೆ. ಇಲ್ಲೂ ಕೂಡ 4 ಪಾತ್ರಗಳು ಸಪರೇಟ್ ಆಗಿ ಹೋಗ್ಬಿಡ್ತವೆ. ಯಾವಾಗ ಆಕೆ ರಿಂಗ ನೋಡ್ತಾನೆ, ಅವನು ದುಷ್ಯಂತ ರಿಂಗ ನೋಡಿದಾಗ, ಅವನ ಉಂಗುರ ನೋಡಿದಾಗ ಅವನಿಗೆ ನೆನಪು ಬಂದ್ಬಿಡ್ತದೆ. ಈ ಮರೆವು ಮತ್ತು ನೆನಪು, ಕಾಮಿಡಿ ಆಫ್ ಯಾವುದೇ ಒಂದು ಹಾಸ್ಯ ನಾಟಕದಲ್ಲಿ ಹಾಸ್ಯ ಉಂಟಾಗ್ಬೇಕು ಅಂತಂದ್ರೆ ಮರೆವು ಇರಬೇಕು. ಯಾರು ಮರೆಯೋದಿಲ್ಲ. ಇಫ್ ಯು ಡು ನಾಟ್ ಹ್ಯಾವ್ ದಿ ಕೆಪಾಸಿಟಿ ಟು ಫರ್ಗೆಟ್, ನೀವು ಲಾಫ್ಟರ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಮರಿಗಳು ಯಾರಿರ್ತಾರಲ್ಲ ಅವ್ರು ಹೆಚ್ಚು ಹಾಸ್ಯವನ್ನ ಸೃಷ್ಟಿಸ್ತಾರೆ. ಹೀಗಾಗಿ ಪ್ರಾರಂಭದಲ್ಲಿ ಮರೆವು ಇರ್ತದೆ, ಕೊನೆಗೆ ರಿಕಗ್ನೇಷನ್ ಇರ್ತದೆ, ಅದನ್ನು ಗುರುತಿಸೋದು ಯಾರು ಅಂತ. ಸೊ ಈ ಗುರುತಿಸೋದ್ರ ಮೂಲಕ ಸಂತೋಷ ಉಂಟಾಗ್ತದೆ ಅನ್ನೋದು ಒಂದು. ಒಂದು ಮಾತನ್ನ ನಾನು ಹೇಳಿ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ. ಶೇಕ್ಸ್ಪಿಯರ್ ಅನೇಕ ನಾಟಕಗಳಲ್ಲಿ ಕರುಣೆ ಬಗೆಗೆ, ಕಂಪ್ಯಾಷನ್ ಬಗೆಗೆ, ಫಾರ್ಗಿವ್ನೆಸ್ ಬಗೆಗೆ ಅವನ ಪಾತ್ರಗಳು ಮಾತಾಡ್ತವೆ. ಆದ್ರೂ ಕೂಡ ಅದನ್ನ ಮೀರಿ ಹಿಂಸೆ ಎಲ್ಲ ನಡೆಸೋಗ್ತದೆ ಅನ್ನೋದು ಬೇರೆ. ಈ ನಾಟಕದಲ್ಲೂ ಕೂಡ ಅಂತ ಒಂದು ಸಂದರ್ಭ ಬರ್ತದೆ. ಅದನ್ನ ಪರಾಂಡೆ ಅವರು ಆಗ್ಲೇ ಹೇಳಿದ್ದಾರೆ. ಈ ಡ್ಯೂಕ್ ಯೂಜಿನನ್ನ ಮೊದಲಿಗೆ ಅವನನ್ನ ಕ್ಷಮಿಸ್ಲಿಕ್ಕೆ ಹೋಗೋದಿಲ್ಲ, ಅವನನ್ನ ಶಿಕ್ಷೆಗೆ ಗುರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕೊನೆಗೆ ಅವನನ್ನ ಕ್ಷಮಿಸ್ತಾನೆ. ಸೊ ಜೀವನದಲ್ಲಿ ಕ್ಷಮಾಗುಣಕ್ಕೆ ಹೆಚ್ಚಿನ ಮಹತ್ವ ಇರಬೇಕು. ಕೇವಲ ಕ್ಷಮಿಸುವುದರ ಮೂಲಕ ನಾವು
ಅದ್ಭುತವಾದ ಮನುಷ್ಯ ಜೀವನವನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕ್ಷಮಿಸಿದಾಗ ನಾವು ಶಾಂತ ರೀತಿಯಿಂದ ಇರ್ತೇವೆ, ನಾವು ಯಾರೆಲ್ಲ ಕ್ಷಮಿಸಿರ್ತೀವೋ ಅವರು ಕೂಡ ಶಾಂತ ರೀತಿಯಲ್ಲಿ ವ್ಯವಹರಿಸ್ತಾರೆ. ನಾವು ಶಿಕ್ಷೆ ವಿಧಿಸಿದಾಗ ನಾವು ಸಂತೋಷದಿಂದಿರೋದಿಲ್ಲ, ಅವರು ಸಂತೋಷದಿಂದಿರೋದಿಲ್ಲ. ಹೀಗಾಗಿ ಶಿಕ್ಷೆಯನ್ನ ನಂಬದೆ ಕರುಣೆ, ಸಹಾನುಭೂತಿ ಮತ್ತು ಕ್ಷಮಿಸುವ ಗುಣವನ್ನು ಹೊಂದಬೇಕು ಎಂಬ ಸಂದೇಶವನ್ನ ಈ ನಾಟಕ ಕೊಡ್ತದೆ ಅಂತ ಅನಿಸ್ತದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ನಾವು ಮುಂದಿನ ವಾರ ಭೇಟಿ ಹಾಕೋಣ. ಗುರುವಾರ ಕನ್ನಡ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡೋಣ, ಶನಿವಾರ ಶೇಕ್ಸ್ಪಿಯರ್ನ ನಾಟಕದ ಕುರಿತು ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಸರ್, ಧನ್ಯವಾದಗಳು ಸರ್. ಈಗ ಚರ್ಚೆಗೆ ವೇದಿಕೆ ತೆರೆದುಕೊಳ್ಳಿದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಮೇಡಮ್ ಅವ್ರ ಜೊತೆಗೆ ನೇರವಾಗಿ ಸಂವಾದವನ್ನ ಮಾಡಬಹುದು. ಮೇಡಮ್ ನಮಸ್ತೆ. ಈಗ ಶೇಕ್ಸ್ಪಿಯರ್ ನಾಟಕದಲ್ಲಿ ನಾನು ನೋಡಿರುವಂತ ಈ ಕಥೆಯಲ್ಲಿ ಒಂದು ಪ್ರಸಂಗ ಏನು ಅಂದ್ರೆ, ಹೆಣ್ಣನ್ನ ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಹಂತದಲ್ಲಿ ಭೋಗದ ವಸ್ತುವಾಗಿ ನೋಡ್ತಾ ಇದೀವಿ. ಆ ಕಾಲದಲ್ಲೂ ಅಷ್ಟೇ. ಈಗ ಅದನ್ನ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಯಾವ ಹಂತದಲ್ಲಿ ತೆಗೆದುಕೊಳ್ಬೇಕು ಅಂತ? ಇದು ನಾಟಕಕ್ಕೆ ಸಂಬಂಧ ಅಂದ್ರೆ ನಾನು ನನ್ನ ಒಂದು ಅಭಿಪ್ರಾಯವನ್ನ ಈ ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ ಗಂಡು ಮಕ್ಕಳಿಗೆ ಇರುವಂತಹ ಒಂದು ಅಭಿಪ್ರಾಯ ಅಥವಾ ಅವಳನ್ನ ಒಂದು ಅಬ್ಜೆಕ್ಟ್ ಕಮೋಡಿಫಿಕೇಶನ್ ಅಂತ ಏನ್ ಹೇಳ್ತೇವೆ, ಆ ತರ ನೋಡದೆ ಇರೋದು ಒಂದು ಟ್ರೈನಿಂಗ್ ಏನಿದೆ ಅಲ್ಲ, ಅದನ್ನ ತಾಯಿಯಿಂದಲೇ ತನ್ನ ಗಂಡು ಮಕ್ಕಳಿಗೆ ಅದನ್ನ ಅಂದ್ರೆ ಚಿಕ್ಕವರಿಂದಾಗಲೇನೆ ಆ ಒಂದು ಟ್ರೈನಿಂಗ್ ಪ್ರಾರಂಭ ಆಗ್ಬೇಕು. ಬಹಳಷ್ಟು ಸಾರಿ ಮನೆಯಲ್ಲಿನೇ ಅದು ಆ ಒಂದು ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗಿರತ್ತೆ. ಆಮೇಲೆ ಗಂಡಿಗೆ ಒಂದು ಏನು ಪುರುಷ ಅಹಂಕಾರ ಅನ್ನೋದಿದೆಯಲ್ಲ, ಅದು ಚಿಕ್ಕಂದಿನಿಂದನೇ ಅದು ಮನೆಯಲ್ಲಿನೇ ಆ ಮಕ್ಕಳಲ್ಲಿ ಇನ್ಸ್ಟಿಲ್ ಆಗಿರ್ತದೆ. ಹಾಗಾಗಿ ಅಲ್ಲಿಂದನೇ ಅದೊಂದು ಪ್ರಾರಂಭ ಆಗ್ಬೇಕು. ಹಾಗೆಯೇ ಇದೊಂದು ಏನು ಪೇಟ್ರಿಯಾರ್ಕಿಯಲ್ಲಿ ಹೆಣ್ಣು ಕೀಳು ಅಥವಾ ಪುರುಷನ ಒಂದು ಏನು ಭೋಗದ ವಸ್ತು ಅಂತ ಏನು ಮುಂಚಿನಿಂದನೂ ಇತ್ತು, ಆದ್ರೆ ಇವತ್ತು ಅದು ಜಾಸ್ತಿ ಆಗಿದೆ ಅನ್ನೋದಕ್ಕೆ ನಾವು ಇವತ್ತೇನು ಒಂದು ಸಿನಿಮಾಗಳಾಗಿರ್ಬಹುದು, ಯಾವಾಗ ಎಸ್ಪೆಷಲಿ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಈ ಒಂದು ಫಿಲ್ಮ್ಸ್ ಏನಿದೆ ಅದು ಬಹಳಷ್ಟು ಯುವ ಜನತೆಯ ಮೇಲೆ ಪರಿಣಾಮ ಮಾಡುವಂತಹ ಒಂದು ಮಾಧ್ಯಮ ಅದು. ಆದ್ರೆ ನಮ್ಮ ಯಾವ ಭಾರತೀಯ ಮೌಲ್ಯಗಳನ್ನು ಆ ಸಿನಿಮಾಗಳು ರೆಪ್ರೆಸೆಂಟ್ ಮಾಡದೇ ಇರೋದನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಹಾಗಾಗಿ ಅದು ಒಂದು ಕಾರಣ ಅಂತ ಅನಿಸುತ್ತೆ ನನಗೆ. ಯಾವಾಗ ನಾವು ಆರ್ಟ್ಸ್ ಫಾರ್ ಆರ್ಟ್ಸ್ ಸೇಕ್ ಅಂತ ಏನು ನಾವು ಇಂಗ್ಲಿಷ್ ಇದ್ರಲ್ಲಿ ಓದ್ತೇವೆ, ಹಾಗಾಗಿರೋದಿಲ್ಲ. ನನಗೆ ಆತರ ನಾನು ಒಪ್ಪೋದಿಲ್ಲ ಅದನ್ನ. ಆರ್ಟ್ಸ್ ಅನ್ನೋದು ಒಂದು ಸಮಾಜವನ್ನು ತಿದ್ದುವಂತಹ ಒಂದು ಜವಾಬ್ದಾರಿ ಆ ಕಲೆಗೆ ಯಾವಾಗ್ಲೂ ಇರ್ತದೆ. ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಅದು ಸಾಧ್ಯನೇ ಇಲ್ಲ. ಈಗಾಗ್ಲೇ ಪ್ರೊಫೆಸರ್ ಡೋನೂರ್ ಅವರು ಮಾತನಾಡುವಾಗ ಈ ನಾಟಕದಲ್ಲಿ, ಶೇಕ್ಸ್ಪಿಯರ್ ನಾಟಕದಲ್ಲಿ, ಇದು 16ನೇ ಶತಮಾನದಲ್ಲಿ ಬರೆದಂತಹ ನಾಟಕ ಆಗಿದ್ರೂ ಕೂಡ ಅವತ್ತಿನಲ್ಲೂ ಇಲ್ಲಿನ ಹೆಣ್ಣು ಪಾತ್ರಗಳು ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ, ಪುರುಷನ ಸ್ವಾತಂತ್ರ್ಯ ಮಹಿಳೆಯರ್ಕಿಂತ ಹೆಚ್ಚು ಹೇಗಾಗಕ್ ಸಾಧ್ಯ ಅನ್ನುವಂತ ಈ ಡೈಲಾಗುಗಳು ಇಲ್ಲಿರೋದನ್ನ ನಾವು ನೋಡ್ತೇವೆ. ಕ್ಷಮೆಗೆ ಇರೋದನ್ನ, ಆಮೇಲೆ ಕೌಟುಂಬಿಕ ಮೌಲ್ಯಗಳನ್ನ ಈ ನಾಟಕ ಪ್ರತಿಪಾದಿಸಿರೋದನ್ನ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಇದು. ಹೆಚ್ಚಾಗಿ ಒಬ್ಬ ಗಂಡು ಮಗುವನ್ನ ಬೆಳೆಸುವಾಗ ತಾಯಿ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿರ್ತಾಳೆ ಅಂತ ನನಗನಿಸ್ತದೆ. ಎಸ್ ಮೇಡಮ್. ಮತ್ತೆ ಬೇರೆ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾದಂತಹ ಮಾತುಗಳನ್ನ ತಾವು ಸೇರಿಸೋ ಹಾಗಿದ್ರೆ ದಯವಿಟ್ಟು ಮಾತನಾಡಿ. Madam, this is Ignishree. ಮ್ಯಾಮ್ ನಮಸ್ತೆ.
ಮಾತಾಡಿ. I don't have any questions, but just I wanted to thank Madam for her presentation. ಥ್ಯಾಂಕ್ ಯು. Yeah. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ಬಸವರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ಡೋನರ್ ಸರ್ಗೆ. ಯಾಕಂತಂದ್ರೆ ಯೂಶಲಿ ನಾನು ಕಾಮಿಡೀಸ್ ಅನ್ನು ಹಾಗೆ ನೋಡ್ತಿದ್ದೆ. ವಾಟ್ ಇಸ್ ದೇ ಒಂದು ಫನ್ ಕ್ರಿಯೇಟ್ ಮಾಡೋದ್ ಬಿಟ್ಟು ವಾಟ್ ಎಲ್ಸ್ ದೇ ಕೆನ್ ಡೂ ಅಂತ. ಬಟ್ ಸರ್ ಹೇಳ್ತಿದ್ರಲ್ಲ, ಇವು ನಾವು ಅನ್ಕೋತೀವಿ ಸೀರಿಯಸ್ ಆದಂತ ಹೆವಿ ಆದಂತ ಒಂದು ಇರ್ಬೇಕು ಅಂತ, ಬಟ್ ಎಟ್ ದೇರ್ ಈಸ್ ಆಲ್ಸೋ ಸ್ಪೇಸ್ ಫಾರ್ ರಿಫ್ಲೆಕ್ಷನ್ ಈವನ್ ಇನ್ ಕಾಮಿಡೀಸ್ ಅಂತ. ಅದು ಚೆನ್ನಾಗಿ ಅನಿಸ್ತು. ಸೊ ವೆನ್ ಐ ಡೂ ಮೈ ಪ್ರೆಸೆಂಟೇಶನ್ ಐ ಶುಡ್ ಕೀಪ್ ಇಟ್ ಇನ್ ಮೈಂಡ್. Thank you, sir. Thank you. Thank you, madam. Bye. ಥ್ಯಾಂಕ್ ಯು. ಯಜ್ಞಶ್ರೀ ಮೇಡಮ್ ಕೂಡ ಕೆಲವು ನಾಟಕಗಳ ಮೇಲೆ ಮುಂದಿನ ಕೆಲವು ವಾರಗಳಲ್ಲಿ ಮಾತನಾಡೋರಿದ್ದಾರೆ ಮ್ಯಾಮ್. ಹೌದಲ್ಲ. ಎಸ್ ಮ್ಯಾಮ್. ನಾನು ಈ ನಾಟಕ ಅಂದ್ರೆ ಹೇಳುವಾಗ ಬಹುಶಃ ಕನ್ಫ್ಯೂಷನ್ ಆಗದೆ ಇರೋ ತರ ಹೇಳಿದ್ದೆ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಕೇಳ್ತೇನೆ. ನಾನು ಹೇಳೋದು ಕ್ಲಿಯರ್ ಆಗಿತ್ತು, ಯಾಕಂದ್ರೆ ಬಹಳ ಕನ್ಫ್ಯೂಷನ್ ಆ ನಾಟಕ ಇರೋದೇ ಹಾಗೆ, ಬಹಳಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಕ್ಲಾರಿಟಿ ಬಂತಾ ಇಲ್ವಾ ಅಂತ ನನಗೊಂದು ಫೀಡ್ಬ್ಯಾಕ್ ಬೇಕಾಗಿತ್ತು. ಮೇಡಮ್ ಬಂತು. ಮೇಡಮ್ ಬಹಳ ಚೆನ್ನಾಗಿತ್ತು. ನನಗೂ ಆ ಸಂದೇಹ ಇತ್ತು. ನಾನೇನಾದ್ರೂ ಈ ನಾಟಕದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಿದ್ರೆ ನಿಮ್ಮಷ್ಟು ಬಹಳ ಸ್ಪಷ್ಟವಾಗಿ ನಾನು ನನ್ನ ಮಾತುಗಳನ್ನ ಆಡ್ತಾ ಇದ್ದೇವಾಗಿಲ್ವೋ ಅನ್ನೋ ಸಂದೇಹ ಬರುವಷ್ಟು ನಿಮ್ಮ ಉಪನ್ಯಾಸ ಚೆನ್ನಾಗಿತ್ತು. ಬಹಳ ಸ್ಪಷ್ಟವಾಗಿತ್ತು. ಥ್ಯಾಂಕ್ ಯು ಸರ್. ಯಾಕಂದ್ರೆ ಸಬ್ಜೆಕ್ಟ್ ಇರೋದೇ ಅಷ್ಟೊಂದು ಕನ್ಫ್ಯೂಸಿಂಗ್ ಅದು. ಕರೆ. ಈಗ ಹ್ಯಾಮ್ಲೆಟ್ ಮೆಕ್ಬೆತ್ ನಾಟಕದ ಬಗ್ಗೆ ನಾವು ಏನಾದ್ರೂ ಮಾತನಾಡಿ ಜನರನ್ನ ಇದನ್ನ ಮಾಡಬಹುದು, ಕೇಳುಗರ ಮನಸ್ಸನ್ನ ಗೆಲ್ಬಹುದು. ಆದ್ರೆ ಈ ಕಾಮಿಡಿ ಆಫ್ ಎರರ್ಸ್ ಅಂತ ನಾಟಕದ ಬಗ್ಗೆ ಮಾತನಾಡಿ ಈ ಕೇಳುಗರ ಮನಸ್ಸನ್ನು ಗೆಲ್ಲುವುದು ಬಹಳ ಕಷ್ಟದ ಕೆಲಸ. ಬಟ್ ನೀವು ಬಹಳ ಅದನ್ನ ಆ ಕೆಲಸವನ್ನ ಬಹಳ ಸರಾಗವಾಗಿ ಸರಳವಾಗಿ ಯಶಸ್ವಿಯಾಗಿ ಮಾಡಿದ್ರಿ. ನಿಮಗೆ ಅಭಿನಂದನೆ. ಥ್ಯಾಂಕ್ ಯು ಸರ್. ನೀವು ನನಗೆ ಚಾಯ್ಸ್ ಕೊಟ್ಟಿದ್ರಿ ಸರ್. ನೀವು ನನಗೆ ನಾಟಕ ಚೂಸ್ ಮಾಡುವಾಗ ನನಗೆ ಚಾಯ್ಸ್ ಕೊಟ್ಟಿದ್ರಿ. ನಾನು ಬೇಕಂತಾನೆ ಅಂದ್ರೆ ಪರ್ಪಸ್ಲಿನೇ ಬಹಳ ಫೇಮಸ್ ಆಗಿರುವಂತ ನಾಟಕಗಳ ಬಗ್ಗೆ ಮಾತನಾಡೋದು ಬೇಡ ಅಂತ ಈ ನಾಟಕಗಳನ್ನ ಆಯ್ದುಕೊಂಡಿದ್ದೆ. ಇಲ್ಲ ಮೇಡಮ್, ನಿಮ್ ಪ್ರೆಸೆಂಟೇಶನ್ ತುಂಬಾ ಸಮಾಧಾನದಿಂದ ಇಟ್ ವೆಂಟ್ ಫ್ಲೋ ಹಾಗೆ ಇತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಬೇರೆ ಪ್ರಶ್ನೆಗಳು ಇರ್ಲಿಲ್ಲ ಅಂತಂದ್ರೆ ಕಾರ್ಯಕ್ರಮವನ್ನ ಮುಗಿಸ್ಬೋದು. ಕಾರ್ಯಕ್ರಮ ಮುಗಿಸಿ ಮುಗಿಸ್ಬೋದು. ಬೇರೆ ಪ್ರಶ್ನೆಗಳಿಲ್ಲ ಅಂತಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಎಸ್. ಧನ್ಯವಾದಗಳು ಮ್ಯಾಮ್. ನನಗೂ ಕೂಡ ಹಾಗೆ ಅನಿಸ್ತು. ಒಂದು ಏನಂತಾರೆ, ಕಾಮಿಡಿ ಇರುವಂತದ್ದಲ್ಲೂ ಕೂಡ ಒಂದು ಹಾಸ್ಯದಲ್ಲೂ ಗಂಭೀರತೆ ಇರುತ್ತೆ ಅಂತ ಹೇಳಿ, ಅದು ಒಂದು ಯುನಿಕ್ ಆದಂತ ವೇನ ಓದುವ ರೀತಿಯನ್ನ ಈ ನಾಟಕದ ಮೂಲಕ ನಮ್ಮ ಓದುಗರಿಗೆ ಹೊಸ ದೃಷ್ಟಿಕೋನವನ್ನ ನೀಡಿದೀರಾ. ನಿಮ್ಮ ಮಾತುಗಳನ್ನ ಕೇಳೋದೇನೆ ಒಂದ್ ರೀತಿ ಖುಷಿ ನನಗೆ ಪರ್ಸನಲಿನೂ ಕೂಡ. ಈ ಮೂಲಕ ಧಾರವಾಡ ಕಟ್ಟೆಯ ಎಲ್ಲರ ಪರವಾಗಿ, ಹಾಗೆ ಬಳಗದವರು, ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರು, ಹಿರಿಯರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಚರ್ಚೆನಲ್ಲಿ ಭಾಗವಹಿಸಿದಂತಹ ದುರ್ಗಪ್ಪ ಅವ್ರಿಗೆ, ಯಜ್ಞಶ್ರೀ ಮ್ಯಾಮ್ಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂಜಾ ಹಳೆಯಾಳ್ ಮ್ಯಾಮ್ ಇದ್ದಾರೆ, ಬಸಮ್ಮ ಅವರಿದ್ದಾರೆ, ಕಲಾಂದರ್ ಸರ್ ಇದ್ದಾರೆ. ಕಲಾಂದರ್ ಸರ್ ಅಂತೂ ಆಲ್ ಟೈಮ್ ನಮ್ಗೆ ಫಸ್ಟ್ ಪರ್ಸನ್ ಟು ಜಾಯಿನ್ ಧಾರವಾಡ ಕಟ್ಟೆ. ಅವರು ಒಂಥರ ಅಲಾರಾಮ್ ಕೊಟ್ಟಂಗ್ ಕೊಡ್ತಿರ್ತಾರೆ ಇನ್ ಕೇಸ್ ಅದನ್ನ ನಾವು ಬೇಗ ಪೋಸ್ಟ್ ಮಾಡ್ಲಿಲ್ಲ ಅಂದ್ರೆ. ಸರ್, ಆಲ್ವೇಸ್ ಹ್ಯಾವಿಂಗ್ ಯು ವೆರಿ ಗುಡ್ ಥಿಂಗ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಬರುವ ಗುರುವಾರ ಮತ್ತೊಮ್ಮೆ ಒಂದು ಕನ್ನಡ ಪರಂಪರೆಯ ಮೇಲೆ ಉಪನ್ಯಾಸ ಏನ್ ನಡೀತಾ ಇದೆ ಆ ಸೀರೀಸ್ ಅಲ್ಲಿ ಮತ್ತೆ ಧಾರವಾಡ ಕಟ್ಟೆ ತಮ್ಮ ಎದುರುಗಡೆ ನಿಲ್ತಾ ಇದೆ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಮುಂಚೆ ಕಲಂದರ್ ಸರ್ ಅವರು ಬಹಳ ಅಂದ್ರೆ ಲಕ್ಷಗೊಟ್ಟು
ತನ್ಮಯತೆಯಿಂದ ಕೇಳೋದನ್ನ ಎರಡೂ ಲೆಕ್ಚರ್ ನಲ್ಲಿ ನೋಡಿದೆ ನಾನು. ಹಾಗಾಗಿ ಅವರಿಂದಲೂ ಕೂಡ ಒಂದು ಕ್ವೆಶನ್ ಅಥವಾ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ತಮ್ಮಂತ ಹಿರಿಯರು ಒಂದು ಫೀಡ್ಬ್ಯಾಕ್ ಕೊಡ್ಬೇಕು ಸರ್. ಆಗ್ಲಿ ಮೇಡಮ್, ನೆತ್ತಿಂದ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇದು ಇವತ್ತಿಂದ ಇದು ಬಹಳ ಗೋಜಲು ಜೇಡ್ರ ಬಲೆ ಇದ್ದಂಗಿದೆ ಕತೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಅದು ಅಲ್ಲಿ ಏನಾದ್ರೂ ಒಂದು ನಾವು ಅಭಿಪ್ರಾಯ ರೂಪಿಸೋಕೆ ಇಲ್ಲ, ನಾನು ಓದ್ಲಿಲ್ಲ, ನಿನ್ನೆ ಓದ್ಬೇಕಾಗಿತ್ತು, ನಾನು ಓದ್ಲಿಲ್ಲ ಅದನ್ನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಕ್ಚುಲಿ ಮ್ಯಾಮ್ ಅವ್ರ ಸರ್ ಅದನ್ನ ನಾವು ಒಂದ್ ವಾರ ಮೊದ್ಲೇ ಹಾಕ್ಬೇಕು, ಅಂದ್ರೆ ನಾವು ಓದ್ಕೊಂಡು ಬರ್ತೀವಿ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ನಾನ್ ಮರ್ತ್ರು ಅಕಸ್ಮಾತ್ ಒಂಥರ ನನ್ಗೆ ರಿಮೈಂಡ್ ಮಾಡೋ ಒಬ್ಬ ಟೀಚರ್ ಅವ್ರು ಇವತ್ತು ನನಗೆ ಸಿಕ್ಕಿರೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ.